ಅದರಿಂದ ಈಗ ನವಂಬರ್ ಡಿಸೆಂಬರ್ಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡಿಸೆಂಬರ್ಗೂ ಬರುತ್ತೆ. ಫಸ್ಟ್ ಕ್ಲಾಸ್ ಜನವರಿಲಿ ಬೆಲ್ಲ ಮಾಡ್ತೀನಿ. ಹಾಂ ಸರ್. ಜನವರಿ ಬೆಲ್ಲ ಮಾಡಿಬಿಡ್ತೀನಿ. ಫಸ್ಟ್ ಕ್ಲಾಸ್ ಡ್ರೈ ಆಗುತ್ತೆ, ನನ್ನ ಕ್ವಾಲಿಟಿ ಬರುತ್ತೆ. ಓಕೆ. ಇನ್ನೇ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಸೊ ಅದಕ್ಕೆ ಇದು ಪ್ಲಾನ್ ಮಾಡಿ ಹಿಂಗೆ ಗೊಬ್ಬರ ಮಾಡಬೇಕಾಯ್ತು. ನಮ್ಮವ್ರು ಬೆಂಕಿ ಇಕ್ಬಿಟ್ಟಿದ್ರು ಅವರು. ಅಂದರೆ ನಿಮ್ಗೆ ಇಷ್ಟ ಇರಲಿಲ್ಲ ಬೆಂಕಿ ಇಡಕ್ಕೆ? ಹೇಳಿ ಇಷ್ಟ ಇಲ್ಲ, ಯಾಕೆಂದರೆ ಸೂಕ್ಷ್ಮ ಜೀವಿ ಸತ್ತೋಗ್ಬಿಡುತ್ತೆ. ಹೌದು. ಆ ಭೂಮಿ ಹೀಟಾಗಿ ಆ ಭೂಮಿ ಒಳಗಡೆ ಇರೋ ಎರೆಹುಳೆಲ್ಲ ಸತ್ತೋಗುತ್ತೆ. ನಾನು ಬಂದಾಗಲೇ ನೋಡಿದೆ, ಯಾಕೆ ಸುಟ್ಟವ್ರು ಇವರು ಅಂತ. ನಿನ್ಗೆ ಅದು ಆಗಿ ಬಂದಿಲ್ಲ, ಸರಿ ಇಲ್ಲ, ನೀನು ಕಷ್ಟಪಡ್ತಾ ಇದೆಯಾ, ನೀನು ಕೃಷಿ ಇದೆಯಾ, ನೀನು ಅಲ್ಲೇ ಇದೆಯಾ, ಇನ್ನು ಎದ್ದೇಳೋಕ್ಕಾಗ್ತಾ ಇಲ್ವ ಅಂದರೆ ನಿನ್ನ ಮನೆ ಸರಿ ಇಲ್ಲ ಅಂತ. ಈಗ ನಾರ್ತ್ ಈಸ್ಟ್ ಕ್ಲೋಸ್ ಮಾಡಿರ್ತಾರೆ, ಆ ಮನೇಲಿ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ತುಂಬ, ಅಲ್ಲೊಂದು ಓಪನ್ ಮಾಡಿಕೊಡ್ತೀನಿ ಡೋರು. ಓಕೆ, ಅಷ್ಟೇ, ಫುಲ್ ಮನೆಗೆ ಎನರ್ಜಿ ಬರುತ್ತೆ. ನನ್ನ ಫೋಕಸ್ ಅಲ್ಲ ಏನು ಗೊತ್ತಾ, ಈ ದೇಶದ ಹುಡುಗರು ಸಿಕ್ಕಾಪಟ್ಟೆ ತಪ್ಪು ದಾರಿಗಳಿಗೆ ಹೋಗ್ಬಿಟ್ಟವ್ರೆ. ಎಲ್ಲ ರಾಂಗ್ ರೂಟ್. ಓಕೆ. ಯಾಕಂದರೆ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಅವರು. ನಾವೇನೇನು ಮಾಡಲ್ವೇನೋ, ನಮ್ಗೆ ಇನ್ನೇನು ಹುಡುಗಿ ಸಿಗಲ್ವೇನೋ, ಮದುವೆ ಆಗಲ್ವೇನೋ, ಜೀವನ ಇಷ್ಟನೇನೋ ಆಗೋಯ್ತೇನೋ ಅನ್ನೋ ಥರ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಯೂತ್. ಓಕೆ. ಆ ಯೂತ್ನೆಲ್ಲ ರೆಡಿ ಮಾಡಬೇಕು. ಇನ್ನೊಂದ್ಸಲ ಕಬ್ಬು ಹಾಕಕ್ಕೆ ರೆಡಿ ಇದ್ದೀರಾ? ಎರಡನೇ ಬೆಳೆ ಬಿಟ್ಟಿದ್ದೀನಿ. ಈಗ ಲಾಸ್ ಆಗಲ್ಲ, ಯಾಕೆಂದರೆ ಫಸ್ಟ್ ನಾನು ಇನ್ವೆಸ್ಟ್ಮೆಂಟು, ನಾಟಿದು, ಅದು ಇದೆಲ್ಲ ಖರ್ಚು ಬಂದಿರುತ್ತೆ. ಒಂದು 55,000, 25,000 50,000 ರೂಪಾಯಿ ನನಗೆ ಉಳಿತದೆ ಈ ಸಲ ಸೆಕೆಂಡ್ ಬೆಳೆಯಲ್ಲಿ. ಓಕೆ. ಆಮೇಲೆ ಇದು ಈ ಸಲ ಏನು ಮಾಡ್ತೀನಿ ಅಂದರೆ ಬೆಲ್ಲ ಮಾಡಿಬಿಡ್ತೀನಿ. ಈ ಸಲ ಕೊಡೋದಿಲ್ಲ. ಈ ಸಲ ಬೆಲ್ಲ ಮಾಡ್ತೀನಿ. ನಾನೇ ನಿಂತ್ಕೊಂಡು 100 ರೂಪಾಯಿ kg ನಮ್ಗೆ ಮಾರೋದು, ಪ್ಯೂರ್ ಆರ್ಗ್ಯಾನಿಕ್ ಮಾಡಿ ಬೆಲ್ಲ ಮಾರ್ತೀನಿ. ಸೊ ನನಗೆ ಅದರಲ್ಲಿ ವರ್ಕೌಟ್ ಆಗುತ್ತೆ. 1 ಟನ್ಗೆ 100 kg ಬೆಲ್ಲ ಸಿಗುತ್ತೆ. ಹೌದು. 100 kgನ 100 ರೂಪಾಯಿಗೆ ಮಾರಿದ್ರು 10,000 ರೂಪಾಯಿ ನಿಮಗೆ ದುಡ್ಡು ಆಯ್ತಲ್ಲಿ. ಇಲ್ಲಿ ಕೊಟ್ಟರೆ 2,000 ರೂಪಾಯಿ. 2,000 ರೂಪಾಯಿ ಇಲ್ಲಿ ಎಕ್ಸ್ಟ್ರಾ ಸಿಗುತ್ತೆ. ಇನ್ನೊಂದು 3,000 ರೂಪಾಯಿ ಖರ್ಚು ಬೀಳುತ್ತೆ ನನಗೆ. ಹೌದು. 5,000 ಹೋಗಲಿ, 5,000 ಖರ್ಚು ಹೋದ್ರೂ 5,000 ಅಂತ ಗ್ಯಾರಂಟಿ ಸಿಗುತ್ತೆ ಪಕ್ಕ. ಅಂದರೆ ಇದು ಅನುಭವ. ಹೌದು, ಬೆಲ್ಲ ಮಾಡಿ ಮಾರಬೇಕು ಅನ್ನೋದು ಅನುಭವ ಇದು. ಹೌದೌದು. ಇದು ಮಾಡಿದ್ರೆ ಇದೇನು ಗೊತ್ತಾ, ಏನಕ್ಕೆ ಮಾರಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತಾ ಈ ತಿಂಗಳು. ಓಕೆ. ಆ ಮಳೆಯಲ್ಲಿ ಬೆಲ್ಲ ಮಾಡಿದ್ರೂ ಇದು ಮಾಯಿಶ್ಚರ್ ಆಗಿಬಿಡುತ್ತೆ. ಬೂದಿ ಈ ಥರ ಬಂದುಬಿಡುತ್ತೆ. ಏನಂತಾರೆ ಅದನ್ನು, ಫಂಗಸ್. ಬೆಲ್ಲ ಇರಲ್ಲ, ಸ್ಟಾಕ್ ಇರಲ್ಲ. ಈಗ ನೀನು ತಗೊಂಡೋದೆ 2 ತಿಂಗಳು ಮನೇಲಿ ಇಟ್ಟರೆ ಫಂಗಸ್ ಬಂದುಬಿಡ್ತೀವಿ, ವಾಪಸ್ ತಂದು ಕೊಡ್ತೀಯ. ನಾನು ಏನು ಮಾಡಲಿ ಅದನ್ನು ಮತ್ತೆ. ಸೊ ಅದು ಲಾಸ್ ಆಗುತ್ತೆ. ಏನು ಮಾಡಿದ್ರು ಡಿಸೆಂಬರ್ ಜನವರಿ ಮೇಲೆ ಮಾಡಬೇಕು ಬೆಲ್ಲ. ಅದರಿಂದ ಈಗ ನವಂಬರ್ ಡಿಸೆಂಬರ್ಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಡಿಸೆಂಬರ್ಗೂ ಬರುತ್ತೆ. ಫಸ್ಟ್ ಕ್ಲಾಸ್ ಜನವರಿಲಿ ಬೆಲ್ಲ ಮಾಡ್ತೀನಿ. ಜನವರಿ ಬೆಲ್ಲ ಮಾಡಿಬಿಡ್ತೀನಿ. ಫಸ್ಟ್ ಕ್ಲಾಸ್ ಡ್ರೈ ಆಗುತ್ತೆ, ನನ್ನ ಕ್ವಾಲಿಟಿ ಬರುತ್ತೆ. ಓಕೆ. ಇನ್ನೇ ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಸೊ ಅದಕ್ಕೆ ಇದು ಪ್ಲಾನ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟ್ ಅದು ನಾನು ಇದರಲ್ಲಿ ಬೆಲ್ಲ ಸಕ್ಸಸ್ ಆದರೆ ಪಕ್ಕದಲ್ಲಿ ಇನ್ನೊಂದು 2 ಎಕರೆ ಇವ್ರಿಗೆ ಕೊಟ್ಟು ಅವ್ರಿಗೂ ಹಾಕ್ಸಿ ಅವ್ರ ಹತ್ರ ನಾನೇ ತಗೊತೀನಿ. ಬೆಲ್ಲ ಮಾಡಿಸ್ತೀರಾ? ಕಬ್ಬೇ ತಗೊತೀನಿ. ಕಬ್ಬು ತೊಗೊಂಡು ಬೆಲ್ಲ ಮಾಡಿಸ್ತೀರಾ? ಬೇರೆ ಫ್ಯಾಕ್ಟ್ರಿ ಅವ್ರ ಥರ 2,000 ಕೊಡಲ್ಲ. ಹೌದು. ನಾನು ಇನ್ನೂ ಒಂದು 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಇನ್ನೂ ಒಂದು 1,000 ಜಾಸ್ತಿ ಕೊಡ್ತೀನಿ. ನನ್ನ ಲಾಭದಲ್ಲಿ ಬೇಕಾದ್ರೆ ರೈತರಿಗೆ ಇನ್ನೂ ಒಂದು 500,000 ಕೊಟ್ಬಿಟ್ಟು ನಾನು ತಗೊಂಡು ನಾನು ಬೆಲ್ಲ ಮಾಡ್ತೀನಿ. ಆರ್ಗ್ಯಾನಿಕ್ ಬೆಲ್ಲ. ಬೆಳೆಯೋದು ಹೆಂಗೆ? ಬೆಳೆಯೋದು ಕೂಡ ಬೆಳೆಯೋದು ಆರ್ಗ್ಯಾನಿಕ್ಕೆ. ನಾನು ಏನು ಹಾಕಿಲ್ಲ, ಜೀವಾಮೃತ, ಸಾಯಿಲು ಈ ಥರದ್ರಲ್ಲಿ ನಾನು ಪ್ಲಾನ್ ಮಾಡೋದು. ಜೈವಿಕ ಗೊಬ್ಬರಗಳು. ಹೌದೌದು. ನನ್ನಲ್ಲಿ ಈಗ ತೆಗೆದ್ರೆ ಈಗಲೂ ಭಯಂಕರ. ನೋಡಿ, ಮೊನ್ನೆ ನಾನು ಆ್ಯಕ್ಚುಲಿ ಬೆಂಕಿ ಇಡಬಾರ್ದಾಗಿತ್ತು, ಹಂಗೆ ಗೊಬ್ಬರ ಮಾಡಬೇಕಾಯ್ತು. ನಮ್ಮವ್ರು ಬೆಂಕಿ ಇಕ್ಬಿಟ್ಟಿದ್ರು ಅವರು. ಅಂದರೆ ನಿಮ್ಗೆ ಇಷ್ಟ ಇರಲಿಲ್ಲ ಬೆಂಕಿ ಇಡಕ್ಕೆ? ಹೇಳಿ ಇಷ್ಟ ಇಲ್ಲ, ಯಾಕೆಂದರೆ ಸೂಕ್ಷ್ಮ ಜೀವಿ ಸತ್ತೋಗ್ಬಿಡುತ್ತೆ. ಹೌದು. ಆ ಭೂಮಿ ಹೀಟಾಗಿ ಆ ಭೂಮಿ ಒಳಗಡೆ ಇರೋ ಎರೆಹುಳೆಲ್ಲ ಸತ್ತೋಗುತ್ತೆ. ನಾನು ಬಂದಾಗಲೇ ನೋಡಿದೆ, ಯಾಕೆ ಸುಟ್ಟವ್ರು ಇವರು ಅಂತ. ಅಲ್ಲ, ಎಲ್ಲ ಆ ಕಡೆ ಮಂಡ್ಯ ಕಡೆ ಸುಡ್ತಾರಲ್ಲ, ಅವ್ರಿಗೂ ಹೇಳಿ ಸಾಕಾಗಿದೆ. ಸುಡಬಾರ್ದು, ಸುಟ್ಟರೆ ವೇಸ್ಟು. ಅದು ಹಂಗೆ ಬಿಟ್ಬಿಟ್ಟಿದ್ರಿ. ಅದನ್ನು ಕೆಳಗಡೆ ಎಷ್ಟೋ ಇತ್ತು ಹುಳುಗಳೆಲ್ಲ, ಅದನ್ನ ಹಂಗೆ ರೋಟೋವೇಟ್ರ್ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸು ಗೊಬ್ಬರ ಆಗುತ್ತೆ. ಹೌದು. ಇದೇನಂದರೆ ಈಗ ಅದೇನಂತಾರಲ್ಲ, ಇದಾಗುತ್ತೆ ಇವಾಗ ಕಬ್ಬಿಗೆ ಬೂದಿ ಬೇಕಂತೆ, ಪೊಟ್ಯಾಷಿಯಮ್ ಚೆನ್ನಾಗಿ ಬೇಕಂತೆ. ಪೊಟ್ಯಾಷ್ ಸಿಗುತ್ತೆ. ಪೊಟ್ಯಾಷ್ ಸಿಗೋದ್ರಿಂದ ಚೆನ್ನಾಗಿ ಬರುತ್ತೆ. ಇಷ್ಟೊಂದು ಬೇಕಾಗಿರಲಿಲ್ಲ ಪೊಟ್ಯಾಷ್ಗೂ. ಫುಲ್ ಎಲ್ಲಾನು ಬೂದಿ ಮಾಡ್ಬಿಟ್ಟಿದ್ದೀರಾ ನೀವು. ಅದೇ ಇರಲಿ, ಒಂದೊಂದು ಅನುಭವ. ಮುಂದಿನ ಸಲಿಯಿಂದ ನೀವು ಸುಡಕ್ಕೆ ಹೋಗಲ್ಲ. ಸೂಕ್ಷ್ಮ ಜೀವಿಗಳಿರುತ್ತೆ, ಚಲನವಲನ ಆಗುತ್ತೆ. ಭೂಮಿ ಒಳಗೇನೆ ಏರಿಯೇಷನ್ ಕ್ರಿಯೇಟ್ ಆಗುತ್ತೆ. ಹೌದು. ಗಾಳಿ ಬೆಳಕು ಚೆನ್ನಾಗಿ ಹೋಗುತ್ತೆ ಭೂಮಿಗೆ. ಹೌದು. ಉಳುಮೆ ಅದೇ ಆಗುತ್ತೆ. ಸರ್, ನೀವು ಈ ಜೀವಾಮೃತ ಅಂದರೆ ಪಾಳ್ಯಕಾರ ಅವ್ರದ್ದೆಲ್ಲ ಬುಕ್ ಓದಿದ್ರಿ ಅನ್ಸುತ್ತೆ? ಅದೆಲ್ಲ ನೋಡಿದ್ದೀನಿ, ವಿಡಿಯೋ ನೋಡಿದ್ದೀನಿ, ಬುಕ್ ಓದಿಲ್ಲ. ನೋಡಿದ್ದೀನಿ, ಬಟ್ ನಾನು ಅಷ್ಟು ಡೀಪಾಗಿ ಹೋಗೋಷ್ಟು ನನಗೆ ಟೈಮೂ ಇಲ್ಲ. ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ ಅಂತೇಳ್ಬಿಟ್ಟು ಅವ್ರ ವಿಡಿಯೋಗಳೆಲ್ಲ ಮಾಡಿ ಹಾಕ್ತಾ ಇರ್ತೀನಿ. ಬಟ್ ನಮಗೆ ನಮ್ಮ ಫ್ರೆಂಡ್ಸ್ಗೆ ನನ್ನ ಕೈಲಾಗಿದ್ದು ಅಷ್ಟೇ. ಇದು ನಾನು ಒಂದು ಸ್ವಲ್ಪ ಬೆಲ್ಲ ಮಾಡಿ ಎಲ್ಲ ಕೊಡ್ಬೋದು. ಸ್ವಲ್ಪ ಅವಾಗ ಬ್ಲ್ಯಾಕ್ ರೈಸ್ ಮಾಡಿದ್ದೆ, ಅದು ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಯಿತು. ಇಲ್ಲೂ ಇಳುವರಿ ಕಷ್ಟ ಆಯಿತು. ನನಗೆ ಒಂದು 10 ಎಕರೆ ಇದ್ದು ಒಂದಷ್ಟು ಜನ ಆಳುಗಳಿದ್ದರೆ ನಾನು ಮಾಡ್ತಿದ್ದೆ. ನಮಗಿರೋದು 1 ಎಕರೆ 2 ಎಕರೆ. ಈಗ ನಮಗೆ ಮಾಡ್ಕೊಂಡೋಗಿ ನಮ್ಮ ಫ್ರೆಂಡ್ಸಿಗೆ ಕೊಡೋಕ್ಕೆ ಸರೋಗುತ್ತೆ. ಹಂಗೆ ಇದು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗಲಿ ಅಂತ ವಿಡಿಯೋಗಳು ಮಾಡೋದು ಅಷ್ಟೆ.
ಅಲ್ಲೂ ಎಲ್ಲ ಕೈ ಹಿಡಿದಿಲ್ಲ, ಎಲ್ಲ ಲಾಸ್ ಆಯಿತು. ಹಾಂ ಹಾಂ ಏನು ಇದರಲ್ಲೂ ಲಾಸ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆವಾಗ ಈ ಗುಡಿಸಲು ಮನೆ ಕಟ್ಟಿದೆ. ಓಕೆ. ಈ ಗುಡಿಸಲು ಮನೆ ಕಟ್ಟಿದ ಮೇಲೆ ನನ್ನ ಸ್ಟಾರ್ ಚೇಂಜ್ ಆಯಿತು. ಮನೆ ಕಟ್ಟೋವರೆಗೂ ಆಗಿಲ್ಲ. ಯಾರನ್ನ ಲೈಫಲ್ಲಿ ತುಂಬ ಅಂದರೆ ಇದರಲ್ಲಿದ್ದರೆ ಏನಾದರೂ ಒಂದು ಒಳ್ಳೆ ಹೊಸ ಮನೆ ಕಟ್ಟಿ ಒಂದು ವಾಸ್ತುಗೆ ಎಲ್ಲಾದರೂ ಒಂದು ತೋಟದ ಮನೆಯೋ ಇಲ್ಲ ಏನಾದರೂ ಕಟ್ಟಿ ಅಲ್ಲಿಂದ ಸ್ಟಾರ್ ಚೇಂಜ್ ಆಗ್ಬಿಡುತ್ತೆ. ಹಂಗಂತೀರಾ? 100%. ಅದು ಒಂದೇ ಮನೇಲಿದ್ದರೆ ಅಲ್ಲಿ ಉದ್ಧಾರ ಆಗಿಲ್ಲ ಅಂದರೆ ಆ ಮನೆ ಸರಿ ಇಲ್ಲ ಅಂತಲೇ ಲೆಕ್ಕ. ಹಾಂ ಹಾಂ ಹಾಂ. ಈಗ 10 ವರ್ಷ ಒಂದೇ ಮನೇಲಿದೆಯಾ, ಏನೂ ಮಾಡಿಲ್ಲ, ಸಾಧನೆ ಮಾಡಿಲ್ಲ, ಆ ಮನೆ ಸರಿ ಇಲ್ವಾ? ಸರಿ ಇಲ್ಲ ಅಷ್ಟೇ ಅದು. ಹಾಂ ಹಾಂ ಹಾಂ. ನಿನಗೆ ಅದು ಆಗಿ ಬಂದಿಲ್ಲ, ಸರಿ ಇಲ್ಲ, ನೀನು ಕಷ್ಟಪಡ್ತಾ ಇದೆಯಾ, ನೀನು ಖುಷಿ ಇದೆಯಾ, ಹಾಂ ನೀನು ಅಲ್ಲೇ ಇದೆಯಾ, ಇನ್ನು ಎದ್ದೇಳೋಕ್ಕಾಗ್ತಾ ಇಲ್ವ ಅಂದರೆ ನಿನ್ನ ಮನೆ ಸರಿ ಇಲ್ಲ ಅಂತಲೇ ಆಗ್ತದೆ. ಆವಾಗ ಸ್ಥಾನಬಲ ಚೇಂಜ್ ಮಾಡಿದಾಗ ನೀನು ಸ್ಟಾರ್ ಚೇಂಜ್ ಆಗುತ್ತೆ. ಓಕೆ. ಇಲ್ಲಾಂದರೆ ಅಲ್ಲೇ ಇರ್ತೀಯ. ಅಪ್ಪ ಮರ ಕಟ್ಟಿರೋ ಮರ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ಅಲ್ಲೇ ಸದ್ದಿ ಒದ್ದಾಡಿ ಅಲ್ಲೇ ಸತ್ತೋಗ್ಬೇಕು. ಅಂದರೆ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗಬೇಕು. ಆಗಬೇಕು. ಇಲ್ಲ ಊರು ಚೇಂಜ್ ಮಾಡು, ಇಲ್ಲ ಜಾಗ ಚೇಂಜ್ ಮಾಡು, ಇಲ್ಲ ಮನೆ ಚೇಂಜ್ ಮಾಡು, ಇಲ್ಲ ಏನೋ ಆ ಥರದ್ದು ಮಾಡಬೇಕು. ಓಕೆ. ಸ್ಥಾನಬಲ ಚೇಂಜ್ ಮಾಡಬೇಕು. ಈಗ ನಿಮಗೆ ಈ ಮನೆ ಕಟ್ಟಿದ್ಮೇಲೆ ಸ್ಟಾರ್ ಚೇಂಜ್ ಆಯಿತು. ಸ್ಟಾರ್ ಚೇಂಜ್ ಆಯಿತು. ಯೂಟ್ಯೂಬಲ್ಲೆಲ್ಲ ಫುಲ್ ಟಾಪ್ಗೆ ಹೋಗ್ಬಿಟ್ಟೆ, ಎಲ್ಲರೂ ಬಂದುಬಿಟ್ರು. ಹಾಂ ಹಾಂ. ನಾನು ಫ್ರೆಂಡ್ಸ್ ಇರೋಣ, ಆವಾಗಲೂ ಫ್ರೆಂಡ್ಸ್ ಇರೋಣ. ಹೌದು. ಬಟ್ ಇಷ್ಟು ದಿವಸ ಯಾರೂ ಬಂದಿಲ್ಲ. ಹಾಂ. ಬಟ್ ಈಗ ಎಲ್ಲ ಯೂಟ್ಯೂಬರ್ಸು ಹುಡ್ಕೊಂಬರ್ತಾನೆ, ಹಾಂ ಹಾಂ ಹಾಂ. ಎಲ್ಲ ಲಕ್ಷ ವ್ಯೂ ಬರುತ್ತೆ. ಓಕೆ. ಈಗ ಸ್ಟಾರ್ ಚೇಂಜ್ ಆಯ್ತು ನನಗೆ. ಈ ಗುಡಿಸಲು ಮನೆ ಕಟ್ಟಿದ್ಮೇಲೆ ಸ್ಟಾರ್ ಚೇಂಜ್ ಆಯಿತು. ನೋಡಿ, ಬೆಂಗಳೂರಲ್ಲಿ ದೊಡ್ಡ ಮನೆ ಕಟ್ಟಿದ್ರು ಏನಾಗಲಿಲ್ಲ. 18 ವರ್ಷ ಯಾರು ನೋಡಕ್ಕೆ ಬರಲ್ಲ. ಈ ಮನೆಗೆ ಎಲ್ಲರೂ ಹುಡ್ಕೊಂಬರ್ತಾರೆ, ನೀವು ನೋಡ್ಕೊಂಡ್ಬರ್ತಾರೆ. ಎಲ್ಲ ಸ್ಟಾರ್ಸ್ ಎಲ್ಲ ಬಂದವ್ರೆ. ಓಕೆ. ತೆಲುಗು ಬಾಲಕೃಷ್ಣ ಬರ್ತಾರೆ, ಓ ಶಿವಣ್ಣ ಬಂದಿದ್ರು, ಮಾಲಾಶ್ರೀ ಮೇಡಮ್ ಬಂದಿದ್ರು, ಓಕೆ. ಯೋಗರಾಜ್ ಭಟ್ರು ಬಂದಿದ್ರು, ಹಾಂ ಹಾಂ. ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಬಂದಿದ್ರು, ನಮ್ಮ ಮುನಿರತ್ನಂ ಸಾರ್ ಬರ್ತಾನೆ ಇರ್ತಾರೆ, ನಮ್ಮ ಬಾಸ್ ಅವರು. ಓಕೆ. ಅವ್ರು ಬರ್ತಾ ಇರ್ತಾರೆ, ಎಲ್ಲರೂ ಬರ್ತಾರೆ. ಏನಾದ್ರು ತಂಗಿದ್ದು ಹೋಗ್ತಾರಾ? ಹಾಂ, ತಂಗಿದ್ದು ನಾಳೆ ಬಂದು ಸ್ವಲ್ಪ ಕಾಫಿ ಗೀಫ್ ಕುಡ್ಕೊಂಡು ಚೆನ್ನಾಗಿದೆ ಗುಡಿಸ್ಲು ಮನೆ ಅಲ್ವಾ, ಹಾಂ ಹಾಂ. ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ನೋಡ್ಕೊಂಡು ಹೋಗೋದು. ಓಕೆ. ಆ ಥರ ಒಂದು ಇದು ಅಷ್ಟೇ. ಅಂದರೆ ಒಂದು ಸ್ಥಾನಬಲ ಚೆನ್ನಾಗಿದ್ರೆ ನಿಮ್ಮ ಹತ್ರ ಎಲ್ಲ ಅಂದರೆ ಒಂದು ಕೂಡು ಬರುತ್ತೆ ಎಲ್ಲ. ಹೌದು. ಒಂದು ಇದಾಗ್ಬಿಡುತ್ತೆ. ಹಾಂ ಹಾಂ. ಸೊ ಅದೇ ನಾನು ಬೆಂಗಳೂರು ಮನೆ, ಹಾಂ. ನಾನು ಕರೆದ್ರೆ ಯಾರು ಬರಲ್ಲ ಅಲ್ಲಿಗೆ. ಓಕೆ. ಅಲ್ಲಿ ಹೇಳಿದ್ದು ಹಾಂ. ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಪ್ಲೇಸಲ್ಲಿದ್ದರೆ ಎಲ್ಲ ಒಳ್ಳೆಯದಾಗುತ್ತೆ. ಇದು ನಿಮಗೆ ಪಾಸಿಟಿವ್ ಪ್ಲೇಸ್ ಇದು. ನಾನು ಇಲ್ಲಿ ಬಂದು ಎನರ್ಜಿ ತೊಗೊಂಡು ಹೋಗ್ತೀನಿ. ಇಲ್ಲ 4-5 ದಿವಸ ಇದ್ದರೆ ಎನರ್ಜಿ ತೊಗೊಂಡು ಹೋಗಿ ಬೆಂಗಳೂರು ಕೆಲಸ ಮಾಡ್ಕೊಂಡು ಮತ್ತೆ ಬರೋದು ಹಂಗೆ. ಓಕೆ. ಇಲ್ಲಿ ಮೆಡಿಟೇಷನ್ ಮಾಡಬೇಕು. ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತೀನಿ. ಹಾಂ ಹಾಂ. 5 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮಾಡಬೇಕು. ಪ್ರಕೃತಿಲಿರೋ ಎಲ್ಲ ಗಿಡ ಮರಗಳು ಎಲ್ಲ ಆಕ್ಸಿಜನ್ ಬಿಡುತ್ತಲ್ಲ, ಹಾಂ ಹಾಂ. ಆವಾಗ ನಾವು ಆಕ್ಸಿಜನ್ ಎಳ್ಕೋಬೇಕು ಹಾರ್ಟಿಗೆ ಚೆನ್ನಾಗಿ. ಓಕೆ. ಚೆನ್ನಾಗಿರುತ್ತೆ ಅವಾಗ. ಹೌದು. ಇದೆಲ್ಲ ನೀವು ಧ್ಯಾನ ಯೋಗ ಇವೆಲ್ಲ ಸಿನಿಮಾ ರಂಗದಿಂದ ಆಚೆ ಬಂದಮೇಲೆ ತಾನೇ ಹೌದು, ಇಲ್ಲಿ ಬಂದಮೇಲೆ, ಇಲ್ಲಿಗೆ ಬಂದಮೇಲೆ, ಈ ಮನೆ ಕಟ್ಟದ್ಮೇಲೆ ನಿನಗೊಂದು ವಯಸ್ಸು ಬಂದಮೇಲೆ ಎಲ್ಲ ಬಂದ್ಬಿಡುತ್ತೆ ಆಟೋಮೆಟಿಕ್. ಹಾಂ ಹಾಂ ಹಾಂ. ಓಕೆ. ಒಂದು 30-35 ಪ್ರಬುದ್ಧತೆ ಅನ್ನೋದು ಏಜ್ ಆಯ್ತಾ ಜಾಸ್ತಿ ಆಗುತ್ತಲ್ಲ. ಮಕ್ಳು ದೊಡ್ಡವರಾಗಿ ಅವ್ರು ಸ್ವಲ್ಪ ಒಂಚೂರು ರಿವರ್ಸ್ ಮಾತಾಡಿದಾಗಲೇ ಬಂದ್ಬಿಡುತ್ತೆ ನಿಮಗೆಲ್ಲ. ಹಾಂ ಹಾಂ. ಓಕೆ. ಮಕ್ಕಳು ಸ್ಟಾರ್ಟ್ ಆಗ್ತಾರೆ, ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಏನು ವೈರಾಗ್ಯಕ್ಕೆ ಬಂದ್ಬಿಡೋದೆ ಕೆಲಸ. ಓಕೆ. ಎಲ್ಲರೂ ಅದೇ ಕೆಲಸ. ಹಾಂ ಹಾಂ ಹಾಂ. ಅಂದರೆ ಇನ್ನೂ ನೀವು ದಿನ ಕಳೆದಂಗೆ ವರ್ಷ ಕಳೆದಂಗೆ ವೈರಾಗ್ಯಕ್ಕೆ ಹೋಗೋ ರೀತಿ ಕಾಣ್ತೀರಾ ನೀವು? ಇದೆ ಪ್ರಕೃತಿಯಲ್ಲಿರೋದೇ ವೈರಾಗ್ಯ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ನಾನು ವೈರಾಗ್ಯ ಹಾಕ್ಬಿಟ್ಟು ಕಷಾಯ ಹಾಕೊಳ್ಳಲ್ಲ. ಹಾಂ. ನಾನು 4 ಫ್ಯಾಮ್ಲಿನ ನಾನು ಒಂದಷ್ಟು ಫ್ಯಾಮ್ಲಿಗೆ ಒಳ್ಳೇದು ಮಾಡಬೇಕು ಈ ವಾಸ್ತುವಿಂದ. ಓಕೆ. ನಾನು ಕಲ್ತಿರೋ ಅನುಭವದಿಂದ, ಹಾಂ ಹಾಂ. ನಾನು ಕಲ್ತಿರೋ ವಿದ್ಯೆಯಿಂದ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಬೇಕು. ಓಕೆ. ಎಲ್ಲರೂ ಚೆನ್ನಾಗಿರ್ಬೇಕು. ಹಾಂ ಹಾಂ ಹಾಂ. ನನ್ನ 4 ಜನ ನೆನೆಸ್ಕೋಬೇಕು. ಹೌದು. ಇಂಥ ಪುಣ್ಯಾತ್ಮ ಒಂದು ಸ್ವಲ್ಪ ಮಾಡಿಕೊಟ್ನಪ್ಪ, ವಾಸ್ತು ಹೇಳೋದು ಅಲ್ಲಿಂದ ಚೆನ್ನಾಗಾದ್ವಿ ನಾವು ಅಂತ ನನಗೆ ಒಂದಷ್ಟು ಫ್ಯಾಮ್ಲಿಗಳು ಬರಬೇಕು. ನನ್ನ ಟಾರ್ಗೆಟ್ ಹಾಂ. ಸತ್ರ ಏನು ಎತ್ಕೊಂಡು ಹೋಗಲ್ಲ. ಹೌದು. ಅಪ್ಪು ನುಡ್ಕೊಂಬಂದ್ರಲ್ಲ ಜನ ಹಂಗೆ ಬರಬೇಕು. ಹೌದು. ಅಷ್ಟು ಒಳ್ಳೇದು ಮಾಡಬೇಕು ಹಾಂ ಹಾಂ ಜನಗಳಿಗೆ. ಓಕೆ. ಬಟ್ ಅಷ್ಟು ಒಳ್ಳೇದು ಮಾಡೋಕ್ಕಾಗಲ್ಲ. ಹಾಂ. ಅಪ್ಪು ಅಷ್ಟು ಹೆಸರು ತಗೊಳ್ಳೋಕ್ಕೂ ಆಗಲ್ಲ. ಎಲ್ಲರೂ ಏನೋ ಇರೋದ್ರಲ್ಲಿ ನಾನು ಮಾಡಿರೋ ವಾಸ್ತು ಮಾಡ್ತೀನಲ್ಲ ಅವರೆಲ್ಲ ನಮ್ಮನ್ನು ನೆನೆಸ್ಕೊಂಡ್ರೆ ಸಾಕು. ಅಷ್ಟೇ ಏನಿಲ್ಲ. ಓಕೆ. ಈ ವಾಸ್ತು ಗುರುಗಳು ಅಂದರೆ ಯಾರು ಸರ್ ನಿಮಗೆ? ಈ ವಾಸ್ತು ಯಾವಾಗ ಕಲ್ತ್ರಿ? ವಾಸ್ತು ನಾವು 2000 ಇಸ್ವಿಯಿಂದ ಕಲ್ತಿದ್ದೀನಿ. ಓ, ಫ್ರೆಂಡ್ಸ್ ಸಿನಿಮಾದಲ್ಲೇ ಆವಾಗಲೇ ಆ ಟೈಮಲ್ಲಿ ನಮ್ಮ ಗುರುಗಳು ಗಂಗಾಧರ್ ಸರ್ ಅಂತಿದ್ದಾರೆ. ಹಾಂ ಹಾಂ. ಸೊ ಅವ್ರ ಇದರಲ್ಲಿ ನಾನು ಕಲಿತೆ. ಆಮೇಲೆ ಆಂಧ್ರದಲ್ಲಿ ಒಬ್ಬ ಗುರುಗಳಿದ್ದಾರೆ ನಮ್ಮ ಧನಂಜಯ ಸ್ವಾಮಿ ಅಂತ, ಅವ್ರ ಹತ್ರ ಕಲಿತೆ. ತಮಿಳ್ನಾಡಲ್ಲಿ ಕಲಿತೆ. ಈಗ 3 ಸ್ಟೇಟು ವಾಸ್ತುನ ಸೇರಿಸಿ ಮಿಕ್ಸಿಗೆ ಹಾಕಿ ನಾನು ರುಬ್ಬಿ ಇನ್ನೊಂದು ವಾಸ್ತು ಕೊಡ್ತಾಯಿದ್ದೀನಿ. ಅಂದರೆ ಆ ರಾಜ್ಯಕ್ಕೆ ಅದೇ ವಾಸ್ತು ಏನಿಲ್ಲ, ಪ್ರಕೃತಿ ಎಲ್ಲ ಒಂದೇ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಲ್ಲ, ಒಂದರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ. ತಮಿಳ್ನಾಡು ಬರುತ್ತೆ, ಅವರು ಒಂದು ಸ್ಪೆಷಲಿಸ್ಟ್, ಅವರು ಆಂಧ್ರದವರು ಒಂದು ಸ್ಪೆಷಲಿಸ್ಟ್, ಅವರು ಅದರಲ್ಲಿ ಒಂದು.
ಇವೆಲ್ಲ ಸೇರಿಸಿ ನಾನು ಏನು ಯಾವುದು ಅಂತ ಹೇಳ್ಬಿಟ್ಟು ಎಲ್ಲ ಸೇರಿಸಿ ನಾನು ಇದು ಅಂತ ತೆಗೆದು ಒಂದು ಸಪ್ರೇಟಾಗಿ ಬಿಟ್ಟಿದ್ದೆ. ಹಾಂ 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 ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ, ಎಲ್ಲರೂ ಮಾಡೋದು ಒಂದೇ, ಬಟ್ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಸಣ್ಣ ಪುಟ್ಟ ಸಣ್ಣ. ನಾನು ಸಣ್ಣದಕ್ಕೆಲ್ಲ ಒಂದೊಂದು ಇಂಚೆಲ್ಲ ಅಳತೆ ಮಾಡ್ತಾರೆ ಟೇಪ್ ಇಟ್ಕೊಂಡು, ಅವೆಲ್ಲ ಮಾಡಲ್ಲ. ಹಾಂ ಹಾಂ ಅವೆಲ್ಲ ಮಾಡಲ್ಲ. ಓಕೆ. ಈಗ 4 ಏನೋ ಮೇಯ್ನ್ ಒಂದು 5-6 ಇರ್ತವೆ, 5-6 ಚೆನ್ನಾಗಿರ್ಬೇಕು. ಓಕೆ. ಅಷ್ಟೇ ವಾಸ್ತು. ನಾರ್ತ್ ಡೋರ್ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಇರಬಾರ್ದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ಒಂದು 3 ಅಡಿ ಬಿಟ್ಟು ಡೋರ್ ಇಡಬೇಕು. ಓಕೆ. ಈಸ್ಟ್ಗೊಂದು ಡೋರ್ ಇರಬೇಕು, ನಾರ್ತ್ಗೊಂದು ಡೋರ್ ಇರಬೇಕು. ಕಂಪಲ್ಸರಿ ಒಂದು ಡೋರ್ ಇರಬಾರ್ದು, 2 ಡೋರ್ ಇಡಲೇಬೇಕು. ಹಳೆ ಮನೆಗಳೆಲ್ಲ 2 ಡೋರು 4 ಡೋರ್ ಇಡ್ತಿದ್ರು. ಓಕೆ. ಹಳೆ ಮನೆ ನೋಡಿ ನೀವು, ಇಲ್ಲೊಂದು ಡೋರು ಪೂರ್ವಕ್ಕೊಂದು, ಪಶ್ಚಿಮಕ್ಕೊಂದು, ಉತ್ತರಕ್ಕೊಂದು, ದಕ್ಷಿಣಕ್ಕೊಂದು, ಹಿಂಗಿರೋದು. ಸೆಂಟ್ರಲ್ ಒಂದು ತೊಟ್ಟಿ ಮನೆ ಮಾಡೋರು. ಹೌದು ಹೌದು. ಅದೇ ಮನೆ ಕಟ್ತಿದ್ರು. ಮನೆ ಅಂದರೆ ಅದೇ ಕಟ್ತಿದ್ರು. 4 ಡೋರ್ ಇಡ್ತಿದ್ರು. ಇವಾಗ ಇಲ್ಲಿ ಎಲ್ಲ ಸಿಂಗಲ್ ಡೋರು, ಅದು 2.5 ಅಡಿ ಇಷ್ಟೇ ಬಂದ್ಬಿಟ್ಟು. ಹೌದು. ಅದಕ್ಕೆ ನಾನು ಕೂಡ ವಾಸ್ತವಲ್ಲಿ ಕಂಪಲ್ಸರಿ ಡಬಲ್ ಡೋರ್. ಮನೆಯಲ್ಲೂ ನೋಡಿದ್ವಿ ಡಬಲ್ ಡೋರು. ಎಲ್ಲ ಕಡೆ ನಾನು ಮಾಡ್ತಾ ಇರೋ ಈಗ ಹತ್ರ ಒಂದು 250-200 ಮನೆ ನಡೀತಾ ಇದೆ. ಎಲ್ಲ ಡಬಲ್ ಡೋರೆ. ಓಕೆ. ಸಿಂಗಲ್ ಕೊಡೋದೇ ಇಲ್ಲ. ಪೂರ್ವ ಕೊಟ್ಟರೆ ಬರೀ ಗಂಡು ಮಕ್ಕಳು, ಉತ್ತರ ಕೊಟ್ಟರೆ ಹೆಣ್ಮಕ್ಳು, ಇಬ್ಬರು ಇರ್ತಾರೆ. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರ್ಬೇಕು. ಈಗಿನ ಕಾಲದಲ್ಲಿ ಇಬ್ಬರು ದುಡಿದ್ರೇ ಆಗೋದು. ಒಂದು ಡೋರ್ ಇಟ್ಟರೆ ಒಬ್ಬರ ಮೇಲೆ ಡಾಮಿನೇಟ್ ಮಾಡ್ತಾರೆ. ಹೌದು. 2 ಇಟ್ಟರೆ ಇಬ್ಬರು ಚೆನ್ನಾಗಿ ದುಡಿತಾರೆ, ಇಬ್ಬರು ಚೆನ್ನಾಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ. ಓಕೆ. ಪೂರ್ವ ಉತ್ತರ ಮೀನ್ಸ್ ಲಕ್ಷ್ಮಿ ಮನೆಗೆ ಬರಬೇಕು. ಉತ್ತರ ಇದ್ದರೆ ಲಕ್ಷ್ಮಿ ಮೀನ್ಸ್ ಹೆಂಡತಿ ಲಕ್ಷ್ಮಿ ಎರಡೂ ಒಂದೇ. ಓಕೆ. ಅವ್ನು ಚೆನ್ನಾಗಿ ಇಟ್ಕೊಂಡ್ರೆ ಮನೇಲಿ ದುಡ್ಡಿರುತ್ತೆ. ನೀನು ಹೆಂಡತಿ ನಡೆಸ್ತಾ ಇದ್ರೆ ದುಡ್ಡು ₹1 ಇರಲ್ಲ ನಿನ್ನ ಹತ್ರ. ಈಗ ಹುಡುಗರಿಗೆ ಮದುವೆ ಆಗದಿರೋದಕ್ಕೂ ವಾಸ್ತು ಕಾರಣನ ಹೆಂಗೆ? 100% ಆ ಮನೆಗಳ ದೋಷ ಇರುತ್ತೆ. ಮನೆ ಅವನಿರೋ ಸ್ಥಾನಬಲದ ದೋಷ ಇರುತ್ತೆ. ಆ ಮನೆಗೆ ಹೆಣ್ಮಕ್ಳು ಬರದಿರೋ ಮಾಡ್ತಾ ಇರ್ತಾರತ್ತೆ. ಆ ನೆಗೆಟಿವ್ ಎನರ್ಜಿ ಇರುತ್ತೆ. 100% 90% ನಾನು ನೋಡಿರೋ ಮನೆಗಳಲ್ಲಿ ಎಲ್ಲ ಹಂಗೆ ಇರೋದು. ಆ ಮನೆ ಸರಿ ಮಾಡಿದ್ರೆ ಆಟೋಮೆಟಿಕ್ ಮದುವೆ ಆಗ್ಬಿಡುತ್ತೆ. ಯಾವುದೋ ಒಂದು ಅಡಿ ತಗ್ಲಾಕೊಂತೇಳಿ ಯಾವುದೋ ಒಂದು ಆಗುತ್ತೆ. ಅದು ತುಂಬ ಮೈಸೂರು, ಮಂಡ್ಯ, ಮದ್ದೂರು ಆ ಕಡೆ ಎಲ್ಲ ಪ್ರಾಬ್ಲಮ್ಸ್ ಅದೇ. ನನಗೂ ಮದುವೆ ಆಗಿಲ್ಲ. ಅಲ್ಲ ಹೇಳಿದ್ದು, ನಿಮ್ಮ ಮನೆ ಸ್ಕೆಚ್ ಹಾಕ್ಕೊಟ್ರೆ ನಿಮಗೆ ಏನಕ್ಕೆ ಆಗಲಿಲ್ಲ ಹೇಳ್ಬಿಡ್ತೀನಿ. ನಿಮ್ಮ ಮನೆ ಸ್ಕೆಚ್ ಕಳಿಸಿದ್ರೆ ಸಾಕು ನನಗೆ. ಓಕೆ. ಆಯಿತಾ? ನನಗೆ ನನ್ನ ವಾಟ್ಸಪ್ ನಂಬರ್ ಹಾಕಿ ಎಲ್ಲರೂ ಅವ್ರವ್ರ ಮನೆ ಸ್ಕೆಚ್ಚನ್ನು ಕಳಿಸಿದ್ರೆ ಆ ಸ್ಕೆಚ್ ನೋಡಿ ಹೇಳ್ಬಿಡ್ತೀನಿ ಆ ಮನೇಲಿ ಏನು ಪ್ರಾಬ್ಲಮ್ ಇದೆ ಅಂತ. ಹಾಂ ಸರ್. ಯಾವ ಹಂತದಲ್ಲಿ ನೀವು ವಾಸ್ತು ನೋಡ್ತೀರಾ? ಈಗ ಮನೆ ಕಟ್ಟುವಾಗ ವಾಸ್ತು ನೋಡ್ತಾರೆ. ಹೌದು. ಈಗ ಫಸ್ಟು ಜಾಗ ತಗೊಳ್ಳೋಕೆ ಮುಂಚೆ ಒಂದ್ಸಲಿ ಜಾಗ ನೋಡಿ ಚೆನ್ನಾಗಿದೆಯಾ ಇಲ್ವಾ, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ನೋಡ್ಬಿಟ್ಟು ತೊಗೋಬೇಕು. ತಗೊಂಡ್ಮೇಲೆ ಶುದ್ಧೀಕರಣ ಮಾಡಬೇಕು. ಆ ಜಾಗನ ಸಗಣಿ, ಗಂಜಲ, ಬಿಳಿ ಸಾಸಿವೆ, ಕಲ್ಲುಪ್ಪು ಎಲ್ಲ ಹಾಕಿ ಅದನ್ನು ಶುದ್ಧೀಕರಣ ಮಾಡಬೇಕು. ಆಮೇಲೆ ಮನೆ ಕಟ್ಟಬೇಕು. ಓಕೆ. ಪಾಯ ನಾನು ಮಾರ್ಕಿಂಗ್ ಮಾಡಿಕೊಡ್ತೀನಿ. ಪಾಯ ನನ್ನ ಪ್ರಕಾರ ಅವ್ರು ಯಾರು ಮಾಡ್ತಾರೆ, ಅವ್ರು 90 ಡಿಗ್ರಿಗೆ ಮಾಡಲ್ಲ. ಓಕೆ. ನಾನು ಮಾರ್ಕಿಂಗ್ ಮಾಡಿಕೊಟ್ಟು ನಾನು ಪರ್ಫೆಕ್ಟ್ ಮಾಡಿಕೊಡ್ತೀನಿ. ಬಂದು ಅದ್ರ ಮೇಲೆ ನಾನು ಸ್ಕೆಚ್ ಹಾಕ್ಕೊಡ್ತೀನಿ, ಪ್ಲಾನಿಂಗ್ ಸ್ಕೆಚ್ಚು. ಅದು ಇಂಜಿನಿಯರ್ ಕೊಟ್ಟರೆ ಅವ್ರು ಇಂಜಿನಿಯರ್ ಮಾಡಿಕೊಡ್ತಾರೆ. ಈಗಾಗಲೇ ಈಗ ನಮ್ಮ ಮಗನೇ ಇಂಜಿನಿಯರ್ ಇದ್ದಾರೆ, ಅವರು ಮಾಡಿಕೊಡ್ತಾರೆ. ಓಕೆ. ಅವರೇ ಪ್ಲಾನಿಂಗ್. ಈಗಾಗಲೇ ಮನೆ ಕಟ್ಸಿದರೆ ವಾಸ್ತು ಬದಲಾವಣೆ ಮಾಡಬೇಕು, ಅವಾಗ ಏನು? ಅದನ್ನು ನಾನು ಮಾಡಿಕೊಡ್ತೀನಿ. ಹಳೆ ಮನೆ ಆಲ್ರೆಡಿ ಕಟ್ಟಿರೋವೆಲ್ಲ ತುಂಬ ಇರ್ತಾವಲ್ಲ, ಅದನ್ನು ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಈಗ ನಾರ್ತ್ ಈಸ್ಟ್ ಕ್ಲೋಸ್ ಮಾಡಿರ್ತಾರೆ, ಆ ಮನೇಲಿ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ತುಂಬ, ಅಲ್ಲೊಂದು ಓಪನ್ ಮಾಡಿಕೊಡ್ತೀನಿ ಡೋರು. ಓಕೆ. ಅಷ್ಟೇ. ಫುಲ್ ಮನೆಗೆ ಎನರ್ಜಿ ಬರುತ್ತೆ. ಹಿಂದೆ ಕಾಂಪೌಂಡ್ ಹಾಕಿರಲ್ಲ. ಕಾಂಪೌಂಡ್ ಕಂಪಲ್ಸರಿ ಇರಬೇಕು ಮನೆಗಳಿಗೆ. ಕಾಂಪೌಂಡ್ ಇಲ್ಲ ಅಂದರೆ ಏನು ₹1 ಇರಲ್ಲ. ಓಕೆ. ಮನೆಯಲ್ಲಿ ನಿಮ್ಮ ಮೈಸೂರು, ಮಂಡ್ಯ, ಹಾಸನ ಕಡೆ ಒಬ್ಬರು ಕಾಂಪೌಂಡ್ ಹಾಕಲ್ಲ. ಮನೆ ಮಾತ್ರ ಜೋರಾಗಿ ಕಟ್ತಾರೆ. ಹಳ್ಳಿ ಕಡೆ ಕಾಂಪೌಂಡ್ ಹಾಕಲ್ಲ. ಒಂದು 20,000 ಕೊಟ್ಟು ಕಾಂಪೌಂಡ್ ಹಾಕಲ್ಲ. ಎಲ್ಲನೂ ಆಗಲಿ ಅಮ್ಮ, ನೀನು ಮನೆ ಕಟ್ಟಿದ ಮೇಲೆ ನಿಮ್ಮ ಮನೆಗೆ ನೀನು ಕಾಂಪೌಂಡ್ ಕಂಪಲ್ಸರಿ ಇರಲೇಬೇಕು. ನಿನ್ನ ಬೌಂಡ್ರಿ. ಓಕೆ. ನೀನು ಬೌಂಡ್ರಿ ಫಿಕ್ಸ್ ಮಾಡ್ದಿರ ಹಿಂಗೆ ಬೈಲಲ್ಲಿ ಕೂತ್ಕೊಂಡ್ರೆ ಅದು ಬೌಂಡ್ರಿ ಇಲ್ಲ. ನೀನು ವಾಸ್ತುನೂ ಇರಲ್ಲ. ನೀನು ಸುಮ್ಮನೆ ಕಟ್ಟಿದ್ದೆ, ಮನೆ ಗಾಳಿಯಲ್ಲಿ ಇದೆಯಾ ಅಷ್ಟೇ, ವಾಸ ಮಾಡ್ತಾಯಿದ್ವಿ. ಓಕೆ. ನೀನು ಯಾವಾಗ ಅದಕ್ಕೆ ಪಾಯ ಇದು ಮಾಡಿ ಒಂದು ನಿಮ್ಮ ಇದು, ಯಾಕೆಂದರೆ ಇದು ಎಷ್ಟು ತುಂಬ ಕೆಟ್ಟದು, ತುಂಬ ಒಳ್ಳೇದು ಎಲ್ಲ ಇದ್ದಾವೆ ಪ್ರಕೃತಿಯಲ್ಲಿ. ಅದಕ್ಕೆ ನೀನು ಒಂದೊಂದು ಕಂಪಲ್ಸರಿ ಒಂದು ಕಾಂಪೌಂಡಿಗೆ. ನಾನು ಮನುಷ್ಯನ ಬಟ್ಟೆ ಬಟ್ಟೆ ತೆಗೆದ್ರೆ ನಾನು ಹೆಂಗಿರ್ತೀನಿ, ಹಾಕೊಂಡ್ರೆ ಹೆಂಗಿರ್ತೀನಿ, ಹೌದು, ಹಂಗೆ ಕಾಂಪೌಂಡ್ ಕಂಪಲ್ಸರಿ ಇರಲೇಬೇಕು. ಕರೆಕ್ಟು. ಇದ್ರೇ ಕಾಂಪೌಂಡ್ ಇದ್ರೇ ಆ ಮನೆಗೆ ಲುಕ್ಕು, ಆ ಮನೆಗೆ ವಾಸ್ತು ಬರೋದು. ಒಂದು ರಕ್ಷಾ ಕವಚ ಥರ. ರಕ್ಷಾ ಕವಚ ಅಟ್ಲೀಸ್ಟ್ ಉತ್ತರ ಪೂರ್ವ ಇಲ್ಲ ಅಂದ್ರೂ ಸೌತ್ ವೆಸ್ಟ್ ಕಂಪಲ್ಸರಿ ಇರಲೇಬೇಕು. ಓಕೆ. ಅದಿಲ್ಲ ಅಂದರೆ ವೇಸ್ಟ್. ಸೌತ್ ವೆಸ್ಟ್ ಏನಕ್ಕೆ? ಉತ್ತರ ಪೂರ್ವ ಯಾಕೆ ಬೇಡ? ಪೂರ್ವ ಉತ್ತರ ನಮ್ಗೆ ಎನರ್ಜಿ ಬರೋದು ಒಳಗಡೆ ಮನೆಗೆ. ಸೌತ್ ವೆಸ್ಟ್ನ ನಾವು ಕಂಟ್ರೋಲ್ ಮಾಡೋದು. ಓಕೆ. ಸೌತ್ ವೆಸ್ಟ್ ಕಂಟ್ರೋಲಿಂಗ್ ಪಾಯಿಂಟ್. ಕುಬೇರ ಸ್ಥಾನ ಅದು. ಓಕೆ. ಭೂಮಿಯ ಸ್ಥಾನ, ನೈಋತ್ಯ ಹೈಟ್ ಇರಬೇಕು. ಆ ಥರ ಪೂರ್ವ ಡೌನ್ ಇರಬೇಕು, ಉತ್ತರ ಡೌನ್ ಇರಬೇಕು. ಆ ಥರ ಇದ್ದಾಗ ನಿನಗೆ ಅಲ್ಲಿ ಚೆನ್ನಾಗಿರುತ್ತೆ. ಓಕೆ ಸರ್.
ಇದಿಷ್ಟು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗಗಳು. ಹೌದು. ಚಿತ್ರರಂಗ, ಕೃಷಿ, ವಾಸ್ತು. ವಾಸ್ತು. ವಾಸ್ತು ಈಗ ಪ್ಯಾರಲಲ್ ಆಗಿ ಎಲ್ಲ ನಡೀತಾ ಇದೆಯಾ ಒಟ್ಟಿಗೆ ಮೂರೂ ಅಟ್ ಎ ಟೈಮ್? 3 ನಡೀತಾ ಇದೆ. ಚಿತ್ರರಂಗ ನಡೀತಾ ಇದೆ, ವಾಸ್ತು ಅಂತೂ ನಡೀತಾ ಇದೆ. ವಾಸ್ತುವಿಗೆ ಕಂಪಲ್ಸರಿ ನಾನು ತುಂಬ ದೂರ ಆದರೆ ವಿಡಿಯೋ ಕಾಲು ವಾಟ್ಸಪ್ ಮಾಡಿಸ್ತೀನಿ, ಕರ್ಸ್ಕೊತೀನಿ. ಹತ್ರ ಇಲ್ಲ ಸರ್ ಬರಲೇಬೇಕು, ಸ್ವಲ್ಪ ದೊಡ್ಡ ಮನೆಗಳು ಕಟ್ತಾ ಇರ್ತಾರಲ್ಲ ಅವಂತೆಲ್ಲ ಮೈಸೂರಿಗಂತೂ ವಾರ ಹೋಗ್ತೀನಿ. ಓಕೆ. ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ತುಂಬ ದಾವಣಗೆರೆ ಕಮ್ಮಿ. ಯಂಗ್ಸ್ಟರ್ಸ್ ಜಾಸ್ತಿ. ನನ್ನ ಫೋಕಸ್ ಅಲ್ಲ ಏನು ಗೊತ್ತಾ, ಈ ದೇಶದ ಹುಡುಗರು ಸಿಕ್ಕಾಪಟ್ಟೆ ತಪ್ಪು ದಾರಿಗಳಿಗೆ ಹೋಗ್ಬಿಟ್ಟವ್ರೆ. ಎಲ್ಲ ರಾಂಗ್ ರೂಟ್. ಓಕೆ. ಯಾಕಂದರೆ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಅವರು. ನಾವೇನೇನು ಮಾಡಲ್ವೇನೋ, ನಮ್ಗೆ ಇನ್ನೇನು ಹುಡುಗಿ ಸಿಗಲ್ವೇನೋ, ಮದುವೆ ಆಗಲ್ವೇನೋ, ಜೀವನ ಇಷ್ಟನೇನೋ ಆಗೋಯ್ತೇನೋ ಅನ್ನೋ ಥರ ಒಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಯೂತ್. ಓಕೆ. ಆ ಯೂತ್ನೆಲ್ಲ ರೆಡಿ ಮಾಡಬೇಕು. ಯೂತ್ ನನ್ನ ಟಾರ್ಗೆಟ್ ಯೂತು. ಅವನ್ನ ರೆಡಿ ಮಾಡಿದ್ರೆ ಅವ್ನು ಏನೋ ಒಂದು ನಾಳೆ ದೇಶಕ್ಕೆ ಒಂದು ಉಪಯೋಗ ಆಗ್ತಾನೆ. ಆಯಿತಾ? ಈಗ 60-70 ವರ್ಷ ವಾಸ್ತು ರೆಡಿ ಮಾಡಿ ಏನು ಮಾಡೋದು ಅವ್ರು? ಆ ಯೂತ್ನ ಮನೇಲಿ ಯಾರೂ ಬಿಡ್ತಾ ಇಲ್ಲ ಮುಂದಕ್ಕೆ. ಪಾಪ ಅವನ್ನೆಲ್ಲ ಕಟ್ಟಾಗ್ತವೆ. ಸೊ ಒಂಚೂರು ಈ ವಾಸ್ತುವನ್ನು ಕಾನ್ಸೆಪ್ಟಲ್ಲಿ ಆ ಹುಡುಗರನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಬಿಟ್ಟರೆ ಆಚೆಗೆ ದೇಶಕ್ಕೆ ಒಳ್ಳೆಯದಾಗುತ್ತೆ. ಅಲ್ಲ ಸರ್, ಅವನು ಮಾನಸಿಕವಾಗಿ ವಾಸ್ತು ಹೆಂಗೆ ಸರಿ ಮಾಡೋಕ್ಕಾಗುತ್ತೆ? ಈಗ ಮನೇಲಿ ಏನಾದ್ರು ವಾಸ್ತು ಸರಿ ಇಲ್ಲ ಅಂದರೆ ಮಾಡ್ಬೋದು. ಮನೆ ಸರಿ ಮಾಡಿದ್ರೆ ಮನುಷ್ಯ ಸರಿ ಹೋಗ್ತಾನೆ. ಮಾನಸಿಕವಾಗಿ ಸರಿ ಹೋಗ್ತಾನೆ ಅವನು. 100% ಕೆಟ್ಟ ಕೆಲಸ ಮಾಡೋನ್ನ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರೇರೇಪಿಸುತ್ತಾ ವಾಸ್ತು? 100%. ನೀನು ಅಲ್ಲಿನ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂದುಬಿಟ್ರೆ ನೀನೆಲ್ಲ ಪಾಸಿಟಿವ್ ಕೆಲಸ ಮಾಡ್ತಾ ಇರ್ತೀಯ. ನೀನು ನೆಗೆಟಿವ್ ಕೆಲಸ, ನೀವು ನೆಗೆಟಿವಲ್ಲಿದ್ದರೆ ನೆಗೆಟಿವ್ ಮಾಡ್ತೀಯ. ಓಕೆ. ನಿನಗೆ ಮೂಡ್ ಹಂಗೆ ಬರುತ್ತೆ. ಅವತ್ತು ಕಳ್ತನ ಮಾಡೋನು ಚೇಂಜ್ ಮಾಡ್ಬೋದು ವಾಸ್ತವಲ್ಲಿ. ಒಳ್ಳೆ ಮನೇಲಿ ತಗೊಂಬಂದು ಅವ್ನು ಇಡ್ರೆ ಅವ್ನು ಕಳ್ತನ ಮಾಡಲ್ಲ, ದುಡಿಬೇಕು ದುಡಿಯೋಕೆ ಹೋಗ್ತಾನೆ. ಓಕೆ. ನಾವೆಲ್ಲ ರಿಸರ್ಚ್ ಮಾಡಿದ್ವಿ. ಸರಿ ಸರ್. ಇಲ್ಲಿ ಪೊಲೀಸರು ಒಂದ್ಸಲ ಹಿಡ್ಕೊಂಡಿದ್ರು, ಚೈನ್ ಕಳ್ತನ ಮಾಡ್ತಿದ್ದ ಹುಡುಗ, ಇಲ್ಲೆಲ್ಲೋ ಹಳ್ಳಿಯವನು. ಅವನ ಮನೆ ಹೋಗಿ ನೋಡ್ಕೊಂಬಂದೆ ಹೆಂಗಿದೆ ಅಂತ. ಕಳ್ತನ ಮನೆ ಹೆಂಗಿರುತ್ತೆ, ಓಕೆ, ಕಳ್ತನ ಮಾಡ್ತಾರೆ ಹುಡುಗರ ಮನೆ ಹೆಂಗಿರುತ್ತೆ ಅಂತ. ಅಲ್ಲ ಹೆಂಗಿತ್ತು? ಆಮೇಲೆ ನಾರ್ತ್ ಈಸ್ಟ್ ಅದು ಚೆನ್ನಾಗಿಲ್ಲ. ಅದು ಗೊತ್ತಲ್ಲ, ನಾರ್ತ್ ಈಸ್ಟ್ ಕಟ್ಟಾಗ್ಬಿಡ್ತಾರೆ, ತಲೆನೇ ಇರಲ್ಲ. ಈಗ ಹೆಂಗಿದೆ ವಾಸ್ತು ಅಂದರೆ ಮೀನ್ಸ್ ಈ ಮೊಬೈಲ್ ಹೆಂಗಿದೆ, 4 ಮೂಲೆ ಕರೆಕ್ಟಾಗಿರಬೇಕು. ಹೌದು, ಇದು ಲಕ್ಷಣ. ಇದನ್ನು ಕಟ್ ಮಾಡಿಬಿಟ್ರೆ ನಾರ್ತ್ ಈಸ್ಟು ಕಟ್ ಮಾಡಿ ಇಲ್ಲೇನೋ ಪಾರ್ಕಿಂಗ್ ಮಾಡ್ತಾರೆ, ಇಲ್ಲಿ ಡೋರ್ ಇಡ್ತಾರೆ. ಹಿಂಗಿರ್ಬೇಕು ಮನೆ. ಹೌದು. ಮನೆ ಹಿಂಗಿಲ್ಲ ಅಂದರೆ ಆ ಮನೇಲಿ ಏನು ಸರಿ ಇಲ್ಲ ಅಂತಲೇ ಅರ್ಥ. ಇದೇನೋ ಕಟ್ಟಾಗಿದ್ರೆ ಯಾವ ಮೂಲೆ ಕಟ್ಟಾದರೆ, ನೀವು ಹೇಳ್ತಿರೋದು ಕರೆಕ್ಟಾಗಿ 4 ಮೂಲೆ ಸ್ಕ್ವೇರ್ ಟೈಪ್ ಇರಬೇಕು. ಅದ್ರ ಮಧ್ಯೆ ಎಲ್ಲೂ ಕಟ್ಟಾಗಿರಲ್ವಾ? ಕಟ್ಟಾಗಿರುತ್ತಲ್ಲ ಸರ್. ಕಟ್ಟಾದರೆ ಹೋಯ್ತು ಆ ಮನೆಯಲ್ಲಿ. ಅದರದ್ದು ದೋಷ ಅದು ಬರುತ್ತೆ. ಅಗ್ನಿ ಮೂಲೆ ಕಟ್ಟಾದರೆ ಅದರ ದೋಷ ಬರುತ್ತೆ, ದೇವ ಮೂಲೆ ಕಟ್ಟಾದರೆ ಅದರ ದೋಷ ಬರುತ್ತೆ, ವಾಯುವ್ಯ ಕಟ್ಟಾದರೆ ಅದರ ದೋಷ ಇರುತ್ತೆ ಮನೆಯಲ್ಲಿ. ಓಕೆ. ನೈಋತ್ಯ ಕಟ್ಟಾದರೆ ಅದ್ರ ದೋಷ ಇರುತ್ತೆ. ಯಾವುದು ಎಲ್ಲಿ ನಿನಗೆ ಇದು ಅದರ ದೋಷ ತೋರಿಸುತ್ತೆ. ಓಕೆ. ಹಾಗೆ ಲೆಕ್ಕ. ಒಟ್ಟಿನಲ್ಲಿ ಕುಬೇರ ಮೂಲೆಯಲ್ಲಿ ಬೀರು ಇಡಬೇಕು. ಇಲ್ಲ, ಬೀರುವ ಮೀನ್ಸ್ ಕುಬೇರ ಮೂಲೆ ಅಂದ್ರೆ ಕುಬೇರ ಮೂಲೆ ಅದಲ್ಲ. ಉತ್ತರ ಇರುತ್ತಲ್ಲ, ಉತ್ತರದ ಸೆಂಟ್ರ್ ಪ್ಲೇಸು ಕುಬೇರ ಮೂಲೆ ಲೆಕ್ಕ. ಓಕೆ. ನೈಋತ್ಯ ಅದು ಕುಬೇರ ಅಲ್ಲ. ಕುಬೇರ ಸುಮ್ಮನೆ ಎಲ್ಲ ನಮ್ಮ ಜನಗಳು ಅಂದ್ಕೊಳ್ಳೋದು ಕುಬೇರ 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 ಅಂತ ಅವ್ನು ಮೂಲೆಗೆ ಇಟ್ಬಿಟ್ಟವ್ರು ಅವ್ರನ್ನ. ಕುಬೇರ ಸ್ಥಾನ ಬಂದು ನಾರ್ತ್ ಮತ್ತು ಇದಕ್ಕೆ ಸೆಂಟ್ರಲ್ಲಿ, ಆಯಿತಾ? ನಾರ್ತ್ಗೆ ಈಸ್ಟ್ಗೆ ಸೆಂಟ್ರಲ್ಲಿ ಬರೋದು, ನಾರ್ತಲ್ಲಿ ಸೆಂಟ್ರ್ ಬರೋದೇ ಕುಬೇರ ಮೂಲೆ. ನೈಋತ್ಯದ ರೂಮ್ನಲ್ಲಿ ನಾರ್ತ್ ಡೋರ್ಗೆ ಇಡಿಸ್ತೀನಿ ನಾನು ಬೀರು. ಆಯಿತಾ? ಅಲ್ಲಿ ಭಾರ ಇರಬೇಕು. ಏನಂದ್ರೆ ರಾಗಿ, ಜೋಳ, ಭತ್ತ ಅವು ಇವು ಬೆಳೀತಿದ್ರಲ್ಲ ಹಳೆ ಕಾಲದಲ್ಲಿ. ಕಂಜಿನ ಅಂತ ಅನ್ನೋರು, ಕಂಜಿನ ಇದನ್ನು ಮಾಡೋರಲ್ಲ, ಅಲ್ಲೆಲ್ಲ ಭತ್ತ ಎಲ್ಲ ಸ್ಟಾಕ್ ಇಟ್ಕೊಳ್ಳೋರು 10 ವರ್ಷ 5 ವರ್ಷಕ್ಕೆ. ಅದು ಭಾರ ಅಲ್ಲಿರಬೇಕು. ಮನೆಯಲ್ಲಿ ಬೆಳೆದಿದ್ದು ಮೂಟೆಗಳೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬೇಕು. ಅಲ್ಲಿರಬೇಕು ದುಡ್ಡು, ಭಾರ ಇರಬೇಕು. ದುಡ್ಡು, ಧಾನ್ಯ, ದುಡ್ಡು ಇರಬಾರ್ದಲ್ಲಿ. ಬೀರು ಅಲ್ಲೇ ಇರುತ್ತಾನೆ. ಬೀರು ಉತ್ತರದಲ್ಲಿ ಇರಬೇಕು. ಉತ್ತರದ ಗೋಡೆಗೆ ಉತ್ತರದ ವಾಯುವ್ಯದ ಕಡೆ ಇಟ್ಕೋಬೋದು. ಓಕೆ. ಅದು ಲಕ್ಷ್ಮೀ ಸ್ಥಾನ. ಅಲ್ಲಿ ಭಾರ ಇರಬೇಕು. ಭಾರ ಅಲ್ಲಿರಬೇಕು. ಯಜಮಾನ ಸ್ವಲ್ಪ ಅಲ್ಲಿರಬೇಕು ಅನ್ನೋದು. ಸ್ವಲ್ಪ ಡಾಮಿನೇಷನ್ ಆಗಿರ್ತಾನೆ. ಅದೇ ಯಜಮಾನ ದೇವ ಮೂಲೆಯಲ್ಲಿ ಮಲ್ಕೊಂಡ್ರೆ ಅವನು ವೀಕು. ಹೆಂಡತಿ ಟಾಪಲ್ಲಿ ಇರ್ತಾಳೆ. ಓ, ದೇವ ಮೂಲೆಯಲ್ಲಿ ಮಲಗಬಾರ್ದು ಯಜಮಾನ. ನೈಋತ್ಯದಲ್ಲೇ ಇರಬೇಕು. ನೈಋತ್ಯ. ಓಕೆ. ಆ ಥರ ಇದ್ದಾವೆ. ಅಲ್ಲಿನ ನೆಗೆಟಿವ್ ಪಾಸಿಟಿವ್ ಎನರ್ಜಿನೇ ನಮ್ಮನ್ನು ನಡ್ಸ್ಕೊಂಡು ಹೋಗುತ್ತಮ್ಮ. ಪ್ರಕೃತಿನೇ ನಮ್ಮನ್ನು ನಡೆಸೋದು, ನಾವು ಯಾರೂ ನಡೀತಾ ಇಲ್ಲ. ಪ್ರಕೃತಿ ನಮ್ಮನ್ನು ನಡ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ. ಒಂದು ಶಕ್ತಿ ಇದೆ, ಒಂದು ಶಕ್ತಿ ನಮ್ಮನ್ನು ಆಟ ಆಡಿಸ್ತದೆ. ಆ ಶಕ್ತಿನೇ ವಾಸ್ತು. ಅದು ನಮಗೆ ಗೊತ್ತಿಲ್ಲ. ಆ ಪಂಚಭೂತಗಳ ಶಕ್ತಿ. ಈಗ ಬಿಸಿಲು ಜಾಸ್ತಿ ಆಯಿತು, ನಾವು ಒಳಗೆ ಹೋಗ್ಬಿಡ್ತೀವಿ, ಹೋಗೊಳಕ್ಕೆ ಕಳಿಸ್ತದೆ. ಹೌದು, ಅರ್ಥ ಆಯ್ತು? ಹೌದು. ಮಳೆ ಬರುತ್ತೆ, ಬಾಚಿಗೆ ಅಂತದೆ.
ಅಂದರೆ ಒಳಕ್ಕೆ ಹೋಗುವಂಥದ್ದು. ಸೂರ್ಯ ಹುಟ್ತಾನೆ, ಎದ್ದೇಳ ಮೇಲಕ್ಕೆ ಅಂತ. ಹೌದು, ಅದು ಪ್ರಕೃತಿ ನಮ್ಮನ್ನು ಆಡಿಸ್ಕೊಂಡು ಕರೆಕ್ಟ್. ನಮ್ಮ ಪ್ರಕೃತಿ ನಮ್ಮನ್ನ ಆಟ ಆಡಿಸ್ತಿದೆ ಅಂದ್ರೆ ಎದ್ದೇಳಿಸ್ತಿದೆ. ಬೆಳಗ್ಗೆ ಆಯ್ತು ನೀನು ಎದ್ದೇಳು, ರಾತ್ರಿ ಆಯ್ತು ಹೋಗಿ ಮನೇಲಿ ಮಲ್ಕೊ. ಕೋಳಿ ಏನಕ್ಕೆ ಕೂಗ್ತದೆ? ಸುಮ್ಮನೆ ಕೂಗ್ತದ? ಹೌದು ಹೌದು. ಕೋಳಿ ಬೆಳಗ್ಗೆ ಏನಕ್ಕೆ ಕೂಗ್ತದೆ? ಚಿಲಿಪಿ ಎಲ್ಲ ಹಕ್ಕಿಗಳೆಲ್ಲ ಬೆಳಗ್ಗೆ ಎದ್ದು ಕಚ 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 ಅಂತ ಏನಕ್ಕೆ? ಎದೊಳಿ, ನಾನು ಬೆಳಕಾಯ್ತು ಎದ್ದೇಳ್ರಿ, ಆಯ್ತು ರೆಸ್ಟು, ಹೌದು ಬರ್ತಾವನೆ, ಹೌದು, ಯಜಮಾನ ಬಂದ, ಸೂರ್ಯ ಎದ್ದೇಳ್ರ ಮೇಲೆ. ಸೂರ್ಯ ಮುಳುಗಿದ ತಕ್ಷಣ ಪಕ್ಷಿಗಳೆಲ್ಲ ಗೂಡ್ಗೆ ಹೋಗ್ತವೆ. ಹೌದು, ಅಂದರೆ ನಾವು ಅವಾಗಲೇ ಹೋಗ್ಬೇಕು ಆ್ಯಕ್ಚುಲಿ. ಏನಂದರೆ ಬೆಳಗಿನ ಜಾವ 5-5:30 ಯಾರು ಎದ್ದೇಳ್ತಾರೋ ಅವನ ಲೈಫ್ ಚೆನ್ನಾಗಿರುತ್ತೆ. ಹಾಂ, ಎಲ್ಲ ಯೂತ್ಗೆ ನಾನು ಹೇಳೋದು ಬೆಳಗ್ಗೆ 5:30 ಎದ್ದೇಳ್ರಿ. ಓಕೆ. ಕೂತ್ಕೊಂಡು ಫಸ್ಟ್ ಕ್ಲಾಸ್ ಒಂದು ಮೆಡಿಟೇಷನೋ ಧ್ಯಾನ ಮಾಡ್ಕೊಂಡು ಯೋಚನೆ ಮಾಡಿ, ಪ್ಲಾನಿಂಗ್ ಮಾಡಿ. 10 ಗಂಟೆವರೆಗೂ ಮಲಗ್ತಾರೆ ದರಿದ್ರ. ನಾನು ಹಾಂ, ಹೌದು. 9 ಗಂಟೆ ರಾತ್ರಿ 12 ಗಂಟೆವರೆಗೆ ಕುಡಿದು ಕುಪ್ಪಳಿ ಶಾಲೆಯಲ್ಲಿ ಎದ್ದು ಬರೋದು. ಬೆಳಗ್ಗೆ 9-10 ಗಂಟೆವರೆಗೆ ದರಿದ್ರ ಅದು. ಸೂರ್ಯ ಎದ್ದೇಳೋಕೆ ಮುಂಚೆ ನಾವು ಎದ್ದೇಳಬೇಕು. ಅವನ್ನ ನಾವು ಸ್ವಾಗತ ಮಾಡಬೇಕು, ಬರಮಾಡ್ಕೋಬೇಕು. ಅವನು ಬಂದು ಬಿಸಿಲಿಗೆ ಬಿದ್ದು ನಮ್ಮಲ್ಲೆಲ್ಲ ಬಿಸಿಯಾಗಿ ಬೆಡ್ಶೀಟೆಲ್ಲ ಆವಾಗ ಎದ್ದೇಳೋದಲ್ಲ. ಹೌದು, ಅದು ದರಿದ್ರ. ನೀನು ಯಾರನ್ನ ಉದ್ಧಾರ ಆಗಬೇಕು ಅಂದರೆ 5 ಗಂಟೆಗೆ ಎದ್ದು ಆಚೆಗೆ ಬಂದು ಒಂದು ನಮಸ್ಕಾರ ಹಾಕಿ ಅವನಿಗೆ ಸ್ವಲ್ಪ ಮೆಡಿಟೇಷನ್ ವಾಕಿಂಗ್ ಮಾಡಿ ಯೋಚನೆ ಮಾಡಿ. ಬೆಳಗ್ಗೆ ಪರ್ಫೆಕ್ಟಾಗಿರುತ್ತೆ ಬೆಳಗ್ಗೆ ಯೋಚನೆಗಳು. ನೀಟಾಗಿ ಬರ್ಕೊಳ್ಳೋದು ಬೋರ್ಡ್ ಇಟ್ಕೊಂಡು ಏನು ಮಾಡಬೇಕು, ನನ್ನ ಕೆಲಸ ಇದು. ಈಗ ಯೂಟ್ಯೂಬ್ ಚಾನಲ್ ಮಾಡಬೇಕಾ, ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ಫಸ್ಟ್ ಬರ್ಕೊಳ್ರಿ. ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ ಏನು, ಥರ್ಡ್ ಪ್ರಯಾರಿಟಿ ಬರ್ಕೊಂಡು ಅದ್ರ ಮೇಲೆ ಗುರಿ ಇಟ್ಕೊಂಡು ಮಾಡ್ಬೇಕು ಕೆಲಸ. ಡೈಲಿ 1 ಅವರ್ ಅದ್ರ ಬಗ್ಗೆ ಯೋಚನೆ ಮಾಡೋ, ನೀನು ಮಾಡ್ಬೇಕಾದ್ರೆ ಅದರಲ್ಲಿ ಆಗೋಗುತ್ತೆ. ಓಕೆ. ಡೈಲಿ ಒಂದು ಸಲ ಇದು ಈಗ ನಾನು ರೆಸಾರ್ಟು, ನಾನು ಡೈಲಿ ಇದ್ರ ಬಗ್ಗೆ 1 ಅವರ್ ಯೋಚನೆ ಮಾಡ್ತೀನಿ. ಡೈಲಿ ಇಲ್ಲಿ ಬರ್ತೀರಾ, ಈ ಜಾಗ ನೋಡ್ತೀನಿ, ಜಾಗ ನೋಡಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಹಾಕಬೇಕು, ಹೆಂಗೆ ಮಾಡಬೇಕು ಅಂತ ಅರ್ಧ ಗಂಟೆ ಯೋಚನೆ ಮಾಡ್ತಾ ಇದ್ದರೆ ಇದು ಕೆಲಸ ಆಗೋಗುತ್ತೆ. ಹೌದು. ಸಂಕಲ್ಪ ತಗೋಬೇಕು. ಸಂಕಲ್ಪ ಬಲ ಏನಾದರೂ ದೊಡ್ಡದು ಆಗೋಗುತ್ತೆ. ನೀನು ಸಂಕಲ್ಪ ಮಾಡ್ಕೊಂಡು ಮನಸ್ಸಲ್ಲಿ ಗಟ್ಟಿಗೆ ಮಾಡಲೇಬೇಕಂತ ತಗೊಂಡ್ರೆ ಅದು ಹೆಂಗೋ ಆಗೋಗುತ್ತೆ. ಈಗ ನಾನು ಇಲ್ಲಿ ಮಾಡಬೇಕು ಅಂದ್ರೂ ಏನು ಅಂದ್ಕೊಂಡ್ರೆ ಆಗಲ್ಲ. ನಾನು ಫಸ್ಟ್ ಸೌತ್ ವೆಸ್ಟ್ ಕ್ಲೋಸ್ ಮಾಡಬೇಕು. ಸೌತ್ ವೆಸ್ಟ್ ಕ್ಲೋಸ್ ಮಾಡಬೇಕಾ? ಸೌತ್ ವೆಸ್ಟ್ನ ಅಂದರೆ ಫೆನ್ಸಿಂಗ್ ಹಾಕ್ತೀರಾ? ಅಲ್ಲ, ಇದು ಕಾಂಪೌಂಡ್ ಹಾಕ್ತೀನಿ. ಕಾಂಪೌಂಡ್, ಸೌತ್ ವೆಸ್ಟ್ ಕಾಂಪೌಂಡ್ ಹಾಕಿದ್ರೆ ನಾನು ಅಂದ್ಕೊಂಡಿದ್ದೆ ರೆಸಾರ್ಟ್ ಆಗೋದು. ಇಲ್ಲ ಅಂದರೆ ಸುಮ್ಮನೆ ಅಂದ್ಕೊಂಡ್ರೂ ಆಗಲ್ಲ. ಓಕೆ. ಅಲ್ಲಿ ಎನರ್ಜಿ ಬರಬೇಕು. ಆ ಪ್ಲೇಸಿಗೆ ಒಂದು ಸ್ವಲ್ಪ ಬಿಳಿ ಸಾಸಿವೆ ಕಲ್ಲುಪ್ಪು ಎಲ್ಲ ಚೆಲ್ಬಿಟ್ಟು ನಾನು ಸಂಕಲ್ಪ ಮಾಡಿಕೊಂಡು ಎಲ್ ಶೇಪ್ ಕಾಂಪೌಂಡ್ ಹಾಕಿ ಆಗೋಗುತ್ತೆ ಕೆಲಸ. ಈ ಬಿಳಿ ಸಾಸಿವೆ ಕಲ್ಲುಪ್ಪು ಅದ್ರ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದರೆ ಇಲ್ಲೆಲ್ಲ ಹೋಗುತ್ತೆ. ಓಕೆ. ಸ್ವಲ್ಪ ಭೂಮಿಯಲ್ಲಿ ಏನೋ ನೆಗೆಟಿವ್ ಇರುತ್ತೆ, ಇಲ್ಲಿ ಏನೋ ಯಾರೋ ಊತಿರ್ತಾರೆ, ಇಲ್ಲ ಏನೋ ಆಗಿರುತ್ತೆ, ಇಲ್ಲಿ ಏನೋ ಇರುತ್ತೆ. ಆ ನೆಗೆಟಿವ್ ಎನರ್ಜಿ ಆ ಏರಿಯಾದಲ್ಲಿ ಇರೋಲ್ಲ. ಅವಾಗ ಕೆಲಸ ಬೇಗ ಆಗುತ್ತೆ. ಓಕೆ. ಬಿಳಿ ಸಾಸಿವೆ ಕಲ್ಲುಪ್ಪು ಅದಕ್ಕೇನೋ ಪೂಜೆ ಗೀಜೆ ಮಾಡಬೇಕಾ? ಸುಮ್ಮನೆ ಹಾಕಲ್ಲ? ಸುಮ್ಮನೆ ಹಾಕ್ತಾರೆ ಅದೇನು ಪೂಜೆ. ನಮಸ್ಕಾರ, ಸೂರ್ಯನಿಗೊಂದು ನಮಸ್ಕಾರ ಮಾಡಿ ಭೂಮಿ ಪೂಜೆ ಮಾಡುವಾಗ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡು. ಓಕೆ. ಭೂಮಿ ತಾಯಿ, ಹಾಂ ಸರ್, ಅವನು ಅಗಿತೀವಲ್ಲ, ಕ್ಷಮಸಮ್ಮ ತಾಯಿ ಅಂತ ಹೇಳ್ಬಿಟ್ಟು ಭೂಮಿಗೆ ಪೂಜೆ ಮಾಡಿ, ಸೂರ್ಯನಿಗೊಂದು ಪೂಜೆ ಮಾಡಿ, ಪ್ರಕೃತಿಗೆ ಏನನ್ನು ಡಿಸ್ಟರ್ಬ್ ಮಾಡ್ತಾ ಇದೀವಿ, ನಮ್ಮನ್ನು ಕಾಪಾಡು. ನೋಡಿ, ಭೂಮಿನ ಅಗಿಬೇಕಾದ್ರೆ ನೀವು ಕೇಳ್ಕೊಂತೀರಾ ಭೂಮಿ ತಾಯಿಗೆ? ಕೇಳಲೇಬೇಕು ಅವಳಿಗೆ ಪರ್ಮಿಷನ್. ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ರೆ ಸರ್, ಈಗ ಭೂಮಿ ಉತ್ತುತ್ತಾರಲ್ಲ ಸರ್, 2 ಅಡಿ 3 ಅಡಿ ಉಳುಮೆ ಮಾಡ್ತಾರೆ ಅವ್ರು ಆ ಥರ ಎಲ್ಲ ಕೇಳಲ್ಲ. ಅಲ್ಲ, ಏನು ಗೊತ್ತಾ, ಮುಂಚೆ ಹಳೆ ಕಾಲದಲ್ಲಿ ಉಗಾದಿ ಆಗುತ್ತಲ್ಲ, ಅದಾದಮೇಲೆ ಒಂದು ತಿಂಗಳಿಗೆ ಇದು ಬರುತ್ತೆ, ಅದೊಂದೇನೋ ಒಂದು ಹಬ್ಬ ಇದೆ. ಅದು ಆ ಹಬ್ಬಕ್ಕೆ ನೇಗಿಲು ಕಟ್ಟಕ್ಕೆ ಮುಂಚೆ ಊರಲ್ಲಿ ಪೂಜೆ ಮಾಡಿ, ಒಂದು ಮನೆಯವ್ರು ಯಾರೋ ಒಂದು ಮನೆ ಇರ್ತಾರೆ, ಆ ದೊಡ್ಡ ಮನೆಯವರು ಪೂಜೆ ಮಾಡಿ ಅವ್ರ ನೇಗಿಲು ಹೊಡೆದ ಮೇಲೆ ಬೇರೆಯವರೆಲ್ಲ ಹೊಡಿಬೇಕಾಗಿತ್ತು. ಪೂಜೆ ಇತ್ತು ಅವಾಗ. ಭೂಮಿ ಪೂಜೆ ಮಾಡಿ ನೇಗಿಲು ಹೊಡಿತಾ ಇದ್ರು. ಸೋಮವಾರ ನೇಗಿಲು ಮುಟ್ಟಲ್ಲ, ಸೋಮವಾರ ಎತ್ತಿಗೆ ಕಟ್ಟಲ್ಲ, ಸೋಮವಾರ ಫುಲ್ ರಜೆ ಎತ್ತುಗಳಿಗೆ. ಯಾಕಂದರೆ ಈಶ್ವರನ ಅವತಾರ ಅಂತ ಹೇಳ್ಬಿಟ್ಟು, ಈಶ್ವರನ ಒಂದು ಇದು ಅಂತೇಳಿ ಈಶ್ವರನಿಗೆ ಸೋಮವಾರ ವಾಹನ ಅಂತೇಳ್ಬಿಟ್ಟು ಸೋಮವಾರನ ಅದನ್ನು ಮುಟ್ಟಲ್ಲ. ಹಸುನ ಸೋಮವಾರ ಹೊಡೆಯಲ್ಲ. ಅರ್ಥ ಆಯ್ತಾ? ಈಗೆಲ್ಲ ಇಲ್ಲಿ ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಬುಧವಾರ ಇಲ್ಲ, ಅರ್ಧರಾತ್ರಿ ಎಲ್ಲ ಉಡ್ತಾರೆ ಭೂಮಿನ. ರಾತ್ರಿ ಎಲ್ಲ JCB ಭೂಮಿನ ಆಟ ಆಡ್ಕೊತಾ ಇದ್ದಾರೆ. ಭೂಮಿನ ಬುಗುರಿ ಥರ JCBಗಳು ಇಟ್ಕೊಂಡು ಹಿಂಗೆ ಆಟ ಆಡ್ತಾವ್ರೆ. ಅದು ಆಟ ಆಡಿಸುತ್ತೆ. ನೆಕ್ಸ್ಟು ಅದು ನಾವು ಹಿಂಗೆ ಅಂತ ಇದೀವಲ್ಲ, ಅದು ಹಿಂಗೆ ತಿರುವಾಕತ್ತೆ, ನಮ್ಮನ್ನು ತಿರುವಾಗುತ್ತೆ. ಅದು ಆ್ಯಕ್ಚುಲಿ ಗೊತ್ತಾಗ್ತಿಲ್ಲ, ನಿಧಾನಕ್ಕೆ ತಿರುವಾಗ್ತಾ ಇದೆ. ಆಗುತ್ತೆ, 100% ಆಗುತ್ತೆ. ಭೂಮಿನ ಡಿಸ್ಟರ್ಬ್ ಮಾಡಬೇಡ. ಡಿಸ್ಟರ್ಬ್ ಮಾಡಬಾರ್ದು. ನೀನು ಭೂಮಿನ ಡಿಸ್ಟರ್ಬ್ ಮಾಡಿದ್ರೆ ಅದು ನಿಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ. ಹೌದು. ಪಂಚಭೂತಗಳನ್ನು ನೀನು ಡಿಸ್ಟರ್ಬ್ ಮಾಡಿದ್ರೆ ನೀನು ಅದು ಮಾಡುತ್ತೆ. ಹೌದು. ನೀನು ಸುಮ್ಮನೆ ಹೋಗು ಅಷ್ಟೇ. ಹಿಂದೆ ಹಿರಿಯರೆಲ್ಲ ಏನು ಮಾಡ್ತಿದ್ರು, ರೈತರು ಅಷ್ಟೇ ಎತ್ತಲ್ಲಿ ಉಳುಮೆ ಮಾಡ್ತಿದ್ರು, ಅದು ಸಣ್ಣದಾಗಿ ಪೂಜೆ ಮಾಡಿ ನೀವು ಹೇಳಿದಂಗೆ ಇಷ್ಟೇ ಭೂಮಿ ಆಗಿತ್ತಿದ್ದು. ಹೌದು. ಇದ್ರ ಮೇಲಿಲ್ಲ, ನಮ್ಮ ಬೇರೆ ಹೋಗೋದೇ ರಾಗಿಗೆ ಇಷ್ಟ ಹೋಗುತ್ತೆ. ಜೋಳ ರಾಗಿ ಏನು ಬೆಳೆದ್ರು ಇಷ್ಟೇ ಹೋಗೋದು. ಓಕೆ. ಅಲ್ವಾ? ನೀನು ಕಬ್ಬು ಮಾಡಿದ್ರು ಇಷ್ಟೇ ಬೇರೆ ಹೋಗಿರುತ್ತೆ.
ಓಕೆ. ನೀನು ಇಷ್ಟಿಷ್ಟು ಉಳ್ತಾ ಇದೆಯಾ, ಹೌದು ಹೌದು ಹೌದು. ಇಷ್ಟು ಉಳ್ತಾ ಇದೆಯಾ, ಹೌದು. ಇಷ್ಟು ನೇಗ್ಲು ಹಾಕಿ ಎತ್ತಿದೆಯಾ. ಮಾರ್ಕೆಟಲ್ಲಿ ಅದಕ್ಕೆ ಹೊಸ ಹೊಸ ಉಪಕರಣಗಳು ಕಂಡುಹಿಡಿದ್ಬಿಟ್ಟವೆ. ಹೌದು. ಅವೆಲ್ಲ ರಾಂಗು. ಹಾಂ. ಸುಮ್ಮನೆ ಚಿಕ್ಕದಾಗಿ ಇಷ್ಟು ಮಾತ್ರ ಕೆರೆದ್ಬಿಟ್ಟು ನಾವೇನು ಬೇಕೋ ತಿನ್ಕೊಂಡು ಹೋಗೋದು ಕರೆಕ್ಟ್ ಅಷ್ಟೆ. ಈ ಮಿಷಿನ್ಗಳಿಲ್ಲ ಅಂತಿದ್ರೆ ಮನುಷ್ಯ ಅಷ್ಟೊಂದು ಕೆಲಸ ಮಾಡ್ತಿರ್ಲಿಲ್ಲ. ಈ JCB ಬಂತು, ಟ್ರ್ಯಾಕ್ಟರ್ ಬಂತು, ಅದು ಇದು ಆರಾಮ್ ಮನುಷ್ಯನಿಗೆ ಉಳ್ಬೇಕಾ ಉಳು, ಗುಂಡಿ ತೊಡ್ಬೇಕಾ ಗುಂಡಿ ತೊಡು, 5 ನಿಮಿಷ JCB ಬಂದರೆ ಹೌದು ಹೌದು ಹೌದು, ಎಂಥ ಮರನೂ ಉರುಳಿಸ್ಬಿಡ್ತಾನೆ. ಎಂಥ ಮರ ಉಳಿಸ್ತಾನೆ. ಮತ್ತು ಯಾರು ಸತ್ರ ಗುಂಡಿ ತೆಗಿಯೋಕ್ಕೆ ಮೊದಲು ಗುಂಡಿ ತೆಗಿಯೋರು, ಈಗ ಗುಂಡಿ ತೆಗಿಯಲ್ಲ ಯಾರನ್ನು, JCB ಕರೆಸ್ತಾರೆ. ಒಂದು 3-4 ಟನ್ ಉಳಿಸ್ಕೊಂಡಿದ್ದೀನಿ ಮನೆಗೆ ಇದು ಮಾಡೋಕ್ಕೆ, ಬೆಲ್ಲ ಮಾಡೋಕ್ಕೆ. ಓಕೆ. ಬೆಲ್ಲ ಮಾಡೋಕ್ಕೆ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಅದನ್ನಲ್ಲಿ ಬೆಲ್ಲ ಮಾಡ್ತೀನಿ. ಮಾಡಿ ಬೆಲ್ಲ ಮನೆಗೋಸ್ಕರ ಬೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಇಟ್ಟು ಉಳಿಸ್ಕೊಂಡಿದ್ದೀನಿ. ಹಾಂ ಸರ್. ಅದೇ ಲಾಭ ನನಗೆ ಈಗ. ಅದು ಲಾಭ ಸಿಗುತ್ತೆ. ಆಲೆ ಮನೆ ಎಲ್ಲ ಇಲ್ಲಿದೆ? ಇದೆ, ಅಲ್ಲಿ ನಮ್ಮ ಫ್ರೆಂಡ್ ಇಟ್ಟಿದ್ದಾರೆ, ಹಾಂ ಹೇಮಂತ್ ಅಂತ ಹೇಳ್ಬಿಟ್ಟು. ಅವ್ರು ಬೆಲ್ಲ ಇದೆ ಅವ್ರ ಹತ್ರ. ಓಕೆ. ಬೆಲ್ಲ ಮಾಡಿದ್ದಾರೆ ಅವರು ಬೆಲ್ಲ. ಅವರು ಫಸ್ಟ್ ಅವ್ರದ್ದು ಮಾಡಿಸಿ ನೆಕ್ಸ್ಟ್ ನಾನು ಮಾಡಿದ್ದು. ಅವ್ರು ಬೆಲ್ಲ ಮಾಡಿದ್ದಾರೆ. ನಾನು ಈ ಸರಿ ನೆಕ್ಸ್ಟು ಡಿಸೆಂಬರ್ಗೆ ಈಗ ಇಷ್ಟೊತ್ತಿಗೆ ಬಂದರೆ ಬೆಲ್ಲ ಇರುತ್ತೆ ನಮ್ಮ ಹತ್ರ. ಓಕೆ. ರೆಡಿ ಮಾಡ್ತಾ ಇರ್ತೀನಿ. ಹಾಂ ಸರ್. ಮತ್ತೆ ಹೇಳಿ, ಇನ್ನೇನು ಸಮಾಚಾರ? ಹೇಳ್ಬೇಕು ಸರ್. ಈಗ ನೀವು ನಮ್ಮ ಯುವಕರಿಗೆ ಒಂದಷ್ಟು ಯಶಸ್ವಿ ಪುರುಷರಾಗಬೇಕು, ಯಶಸ್ವಿ ಆಗಬೇಕು ಜೀವನದಲ್ಲಿ ಅಂತಂದರೆ ಈ ರೀತಿ ಇರಬೇಕು ಅಂತ ಒಂದು ಮೇಯ್ನ್ಲಿ ಯೂತ್ ಸರ್ವನಾಶ ಆಗ್ಬಿಟ್ಟವ್ರೆ. ಹಾಂ. ಏನೇನೋ ಕಲಿತು ಡ್ರಗ್ಸು ಅದು ಇದು ಏನೇನೋ ಕಲ್ತ್ಬಿಟ್ಟು ಅದು ರಮ್ಮಿ ಆಡ್ತಾರಲ್ಲ, ಹೌದು, ಇದು ಆಡಿಬಿಟ್ಟು ಸರ್ವನಾಶ ಆಗ್ಬಿಟ್ಟವ್ರೆ. ತಂದೆ ತಾಯಿ ಸಾಲ ಮಾಡಿ ಸೋಲ ಮಾಡಿ ಕಟ್ತಾ ಇದ್ದಾರೆ. ಸಾಲದವ್ರ ಮನೆ ಹತ್ರ ಬರ್ತಾಯಿದ್ರೆ ಆ್ಯಕ್ಚುಲಿ ಸಾಲ ಮಾಡೋದು ಮಗ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವ್ನ ಕರ್ತವ್ಯ. ಅವನು ಜೂಜಾಡಿ ಅಪ್ಪ ಅಮ್ಮ ಅವನ ಕಷ್ಟಕ್ಕೆ ಆಗ್ತಾರೆ. ಪಾಪ ಈಗ ಅವನ ಮಗ ಅಲ್ವಾ ಎತ್ಬಿಟ್ಟವ್ರೆ. ಅವನು ಉಳಿಸ್ಕೊಳ್ಳೋಕ್ಕೆ ಇವ್ರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಸಾಲ ಪಾಲ ತಂದು ಸಾಲ ತೀರಿಸ್ಕೊಂಡು ಅವ್ನು ಮತ್ತೆ ಹಂಗೆ ದಾರಿಗೆ ತರಬೇಕು ಅಂತೇಳಿ ಅವ್ನ ಹಾಸ್ಪಿಟ್ಲಲ್ಲಿ ಸೇರಿಸಿ ಇಲ್ಲಿ ಸೇರಿಸಿ ಮೈಂಡ್ ಸರಿ ಇಲ್ಲ ಅಂತೇಳಿ ಡ್ರಗ್ ಎಡಿಟ್ ಆಗ್ಬಿಟ್ಟು ಅದನ್ನು ಬಿಡ್ಸೋಕ್ಕೆ ಅಲ್ಲೇ 1 ಲಕ್ಷ ಕಟ್ಟಿ 50,000 ಕಟ್ಟಿ ಹಿಂಗೆ ಸರ್ವನಾಶ ಆಗ್ಬಿಟ್ಟವ್ರು ಯೂತು. ಅಂದರೆ ಕೊನೆಗೆ ಅವ್ರ ಅಪ್ಪ ಅಮ್ಮಂಗೆ ಅನ್ಸುತ್ತೆ ಈ ನನ್ನ ಮಗ ಬೇಕಿತ್ತ ನನಗೆ ಅಂತ. 100% ಮಕ್ಕಳೇ ಬೇಡ. ಈಗಿನ ಜನ್ರೇಷನಲ್ಲಿ ಈ ಥರ ಮಕ್ಕಳು ಬೇಡ. ಹೌದು. ಇವನು ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ರೆ ಚೆನ್ನಾಗಿರೋದು ಅನ್ನೋ ಥರ ಫೀಲಿಂಗ್ ಬಂದ್ಬಿಡುತ್ತೆ. ಬಂದಿದೆ, ಬಂದ್ಬಿಡೋದಲ್ಲ. 90% ಜನರಿಗೆಲ್ಲ ಬಂದ್ಬಿಟ್ಟಿದೆ. ಹೌದು. ಯಾರೂ ಸರಿ ಇಲ್ಲ, ಎಲ್ಲ ಕೆಟ್ಟೋಗ್ಬಿಟ್ಟವ್ರೆ. ಹೌದು. ಹುಡುಕಿದ್ರೆ ಒಂದು 10 ಜನ ಸಿಗ್ಬೋದು. ತಂದೆ ತಾಯಿ ಗೌರವ ಕೊಡೋರು, ತಂದೆ ತಾಯಿಗೆ ಮಾತು ಕೇಳೋರು, ಹೌದು, ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಅಪ್ಪ ಅಮ್ಮನ ಅರ್ಥ ಮಾಡ್ಕೊಂಡಿರೋದು. ಹೌದು. ಅದೇ ನಿನಗೆ ಅಪ್ಪನೋ ಇಲ್ಲ ಅಮ್ಮನ ಸತ್ತೋಗ್ಬಿಟ್ರೆ ಮತ್ತೆ ಸರಿ ಹೋಗ್ಬಿಡ್ತಾರೆ. ಅವ್ರ ಬೆಲೆ ಅವಾಗ ಗೊತ್ತಾಗುತ್ತೆ. ಅಪ್ಪ ಅಮ್ಮ ಇರೋವರೆಗೂ ಮಕ್ಕಳು ಸರಿ ಹೋಗಲ್ಲ. ನಾನು ನೋಡಿದ್ದೀನಿ, ಅಪ್ಪ ಇಲ್ಲ ಅಂದರೆ ಮಕ್ಕಳು ಸಕ್ಕತ್ತಾಗ ಇಂಪ್ರೂವ್ ಆಗ್ಬಿಟ್ಟವ್ರೆ. ಓಕೆ. ಅಪ್ಪ ಸತ್ತಾಯ್ತಾ, ನಮಗಿನ್ನೇನು ದಾರಿ ಇಲ್ಲ, ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ತಂದೆ ತಾಯಿ ದುಡಿತಾ ಇದ್ದರೆ ಒಬ್ಬನಿಗೂ ಬರಲ್ಲ. ಹೌದು. ಇಷ್ಟ ಬಂದಂಗೆ ಆಡೋದು, ಇಷ್ಟ ಬಂದಂಗೆ ಹೋಗೋದು, ಅದು ಬೇಕು ಇದು ಬೇಕು ಮಾತಾಡಿದ್ರೆ ಫೋನ್ ಪೇ. ಹೌದು. ಎಲ್ಲೋ ಬರಲ್ಲ ಕೂತ್ಕೊಂಡಪ್ಪ ನನಗೆ 500 ರೂಪಾಯಿ ಹಾಕು 1000 ರೂಪಾಯಿ ಹಾಕು ಅಂತಾರೆ. ನಾನು ನೋಡ್ತೀನಿ. ಹೌದು. ಬಾರ್ಗಳಲ್ಲಿ ಫ್ರೆಂಡ್ಸ್ ಜೊತೆ ಕೂತ್ಕೊಂಡ್ಬಿಟ್ಟು 2,000 ಬಿಲ್ ಆಗ್ಬಿಟ್ಟಿದಪ್ಪ, ಫ್ರೆಂಡ್ಸ್ ಜೊತೆ ಬಂದಿದ್ದೆ ಆಗ್ತಿಲ್ವಾ ಆಗ ಅಂತ ಅವಾಜ್ ಹಾಕ್ತಾರೆ. ಹಿಂಗಾಗ್ಬಿಟ್ಟವ್ರೆ. ಓಕೆ. ತಂದೆ ಎದುರ್ಕೊಂಡು ಹಾಕಿಲ್ಲ ಅಂದರೆ ಇನ್ನೇನು ತೊಂದರೆ ಆಗುತ್ತೋ, ಏನು ಪ್ರಾಬ್ಲಮ್ಮು, ಫ್ರೆಂಡ್ಸ್ ಕರ್ಕೊಂಡು ಕುಡಿದ್ಬಿಟ್ಟ ಅಂತ ಹೇಳ್ಬಿಟ್ಟು ಅವರು ಸಾಲ ಅವನ ಹತ್ರ ಇಲ್ಲ ಅಂದ್ರೂ ಬೇರೆ ಹತ್ರ ಸಾಲ ತಗೊಂಡು ಇವ್ರು ಹಾಕೋದು. ಓಕೆ. ಹಿಂಗೆ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ ಯೂತ್ದು. ಇವ್ರನ್ನ ಏನಾದರೂ ಮಾಡಬೇಕು. ನಿಮ್ಮ ಕೃಷಿ ಬದುಕು ಚಾನಲಿಂದ ಯೂತ್ಗೋಸ್ಕರ ಏನಾದರೂ ಈ ಥರ ಒಂದು ಕೊಡಿ ಪಾಪ ಅವ್ರಿಗೆಲ್ಲ. ನನಗೆ ಅವ್ರನ್ನ ಸರಿ ಮಾಡೋಕ್ಕೆ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ಸರ್, ನೀವು ಟಿಪ್ಸ್ ಕೊಟ್ಟಿದ್ದೀರಾ. ಈ ಬದಲಾವಣೆ ಆಗಲಿ, ಯೂತ್ ಸ್ಟ್ರಾಂಗ್ ಆಗಬೇಕು. ಹೌದು. ಓನ್ಲಿ ಫಾರ್ ಯೂತ್. ಹೌದು. ಇದನ್ನೆಲ್ಲ ಯೂತ್ ವಿಡಿಯೋಗಳು ನೋಡಬೇಕು, ದುಡಿಬೇಕು. ಎಷ್ಟೋ ಜನ ಈಗ ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅವೆಲ್ಲ ಮಾಡಿಕೊಂಡು ಡೈಲಿ 2,000-3,000 ಸಂಪಾದನೆ ಮಾಡ್ಕೊಂಡಿರೋ ಹುಡುಗರಿದ್ದಾರೆ. ಹೌದು. ಕಷ್ಟಪಟ್ಟು ಬೇರೆ ಕಡೆಯಿಂದ ಬಂದು ನಮ್ಮ ಕನ್ನಡದ ಹುಡುಗರೇ ಸರ್ವನಾಶ ಆಗಿರೋದು. ನಮ್ಮ ಹುಡುಗರೇ ಹಾಳಾಗ್ತಾರೆ, ನಮ್ಮ ಹುಡುಗರೇ ಬೇರೆಯವ್ರನ್ನ ಹಾಳು ಮಾಡ್ತಾರೆ. ಹೌದು. ಇವ್ರನ್ನ ಸರಿ ಮಾಡಬೇಕು. ಇವ್ರನ್ನ ಸರಿ ಮಾಡ್ಬೇಕಾದ್ರೆ ಹೆಂಗೆ ಅವ್ರಿಗೆಲ್ಲ ಹೆಂಗೆ ಕ್ಲಾಸ್ ತಗೋಬೇಕು, ಹೆಂಗೆ ಮಾಡಬೇಕು ಅನ್ನೋದು ಒಂದು ನನಗೆ ತುಂಬ ಇದಿದೆ ಇದ್ರ ಮೇಲೆ. ಅವ್ರಿಗೆಲ್ಲ ಒಂದು ದಾರಿಗೆ ತರಬೇಕು ಅನ್ನೋದು. ಓಕೆ. ಒಂದು ವಾಸ್ತು ಪ್ರಕಾರ ತೊಗೊಂಬರ್ಬೇಕು, ಇನ್ನೊಂದು ಅವ್ರ ಮೆಂಟಾಲಿಟಿನ ಚೇಂಜ್ ಮಾಡಬೇಕು. ನಾನು ಕೆಲಸಕ್ಕೆ ಹೋಗಲ್ಲ, ಏನು ನಮಗೆ ಒಂಥರ ಮರ್ಯಾದೆ ಕಡಿಮೆ, ಬೇರೆಯವ್ರ ಹತ್ರ ಹೋಗಿ ನಾನು ಸ್ವಾಭಿಮಾನ ಜಾಸ್ತಿ ಆಗಬೇಕು. ನಾನೇ ಬಿಸ್ನೆಸ್ ಮಾಡ್ತೀನಿ, ಸ್ವಾಭಿಮಾನ ಯಾವಾಗ ಹೆವಿ ಆಗೋಗಿದೆ ನಮ್ಮವ್ರಿಗೆ. ಅದಿದ್ರೆ ಆಗಲ್ಲ. ಓಕೆ. ಎಲ್ಲ ಕೆಲಸ ಮಾಡಬೇಕು.
ನಾವೆಲ್ಲ 10 ರೂಪಾಯಿ ಹಿಡ್ಕೊಂಡು ಬೆಂಗಳೂರು ಬಂದವರು. ಹಾಂ ನಾನು ಸ್ವಾಭಿಮಾನ ಅಂದ್ಕೊಂಡು ಊರಲ್ಲೇ ಇದ್ದಿದ್ರೆ ಎಲ್ಲಿರ್ತಿದ್ದೆ? ಹೌದು. ಎಲ್ಲರ ಕಾಲಿಗೆ ನಮಸ್ಕಾರ ಮಾಡಿ 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 ನಾವು ಇಲ್ಲಿಗೆ ಬಂದಿರೋದು. ಹ್ಞೂ ಹ್ಞೂ ಇರಬೇಕು, ಕನ್ನಡದ ಸ್ವಾಭಿಮಾನ ಇರಬೇಕು, ನಮ್ಮ ಮಂಡ್ಯ ಸ್ವಾಭಿಮಾನ ಇರಬೇಕು, ಓಕೆ. ಆಯಿತಾ, ನಮ್ಮ ಮೈಸೂರು ಸ್ವಾಭಿಮಾನ ಇರಬೇಕು. ಬಟ್ ಹಾಗಂತೇಳ್ಬಿಟ್ಟು ಜೀವನ ಹಾಳು ಮಾಡ್ಕೊಳ್ಳೋ ಸ್ವಾಭಿಮಾನ ಬೇಡ. ಹೌದು. ಅರ್ಥ ಆಯ್ತಲ್ಲ? ಹೌದು. ನಾವು ಕೆಲಸ ಅವನ ಹತ್ರ ಏನು ನಾವು ಕೆಲಸ ಮಾಡೋದು, ಇವನ ಹತ್ರ ಏನು ನಾವು ಕೆಲಸ ಮಾಡೋದು, ಹಿಂಗೆ ಬೇಡ. ಹೌದು ಸರ್. ಯಾವಾಗಲೂ ಸೋತು ಗೆಲ್ಲಬೇಕು. ಹ್ಞೂ ಹ್ಞೂ ಒಂದು ಸಲ ಬಗ್ಗಬೇಕು, ಹ್ಞೂ ಇನ್ನೊಂದು ಸಲ ಬಗ್ಗಬೇಕು, ಆಮೇಲೆ ನೀನು ನಿಂತ್ಕೋ. ಓಕೆ. ಅರ್ಥ ಆಯ್ತಾ? ನೀನು ಇನ್ನೊಬ್ಬನ ಕಾಲು ನಮಸ್ಕಾರ ಮಾಡಿದ್ರೇ ನಿನ್ನ ಏನೋ ಒಂದು ಗೊತ್ತಾಗೋದು ನಿನಗೆ. ಹೌದು. ನೀನು ಹಿಂಗೆ ಇದ್ದರೆ ನಿನಗೆ ಗೊತ್ತಾಗಲ್ಲ. ಹಾಂ ಹಾಂ ಹಾಂ. ನೀನು 4 ಜನ ಕಾಲು ಹಿಡಿದು 4 ಜನ ಹತ್ರ ಬಯಸ್ಕೊಂಡು 4 ಜನ ಹತ್ರ ಇದು ಮಾಡ್ಕೊಂಡಾಗ ನಿನಗೆ ಗೊತ್ತಾಗುತ್ತೆ ಓಕೆ ನಾನು ಹೆಂಗೆ ಬೆಳಿಬೇಕು ಅನ್ನೋದು. ಇಲ್ಲ ನೀನು ಬೆಳೆಯೋಕ್ಕಾಗಲ್ಲ, ನೀನು ಹೋಗಾಗಲ್ಲ. ನೋಡಿ, ಇದು ಕೊನೆಗೆ ವಾಸ್ತುಗೆ ಬಂದ್ಬಿಡ್ತಲ್ಲ ಸರ್. ಹೌದು. ಹಿಂದಿನ ಕಾಲದಲ್ಲಿ ದೇವಸ್ಥಾನ ತಪ್ಪಿದ್ರೆ ಮನೆ ಬಾಗಿಲುಗಳೆಲ್ಲ ಹೌದು ಕೆಳಗೆ ಇರ್ತಿತ್ತು, ನೀನು ಬಕ್ಕೊಂಡೇ ಬರಬೇಕು ಒಳಗಡೆ ಅಂತ. ಹೌದು. ಇವಾಗೆಲ್ಲ ಎತ್ತರ ಮಾಡಿದ್ದಾರೆ, ಆರಾಮಾಗಿ ಹೋಗ್ಬೋದು. ನೀನು ಯಾವಾಗ ಬಗ್ತೀಯೋ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ದಂಗೆ ಆಗುತ್ತೆ, ಹಾಂ ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡ್ದಂಗೆ ಆಗುತ್ತೆ, ನಿನ್ನ ಅಹಂಕಾರನೂ ಕಮ್ಮಿ ಆಗುತ್ತೆ. ಓಕೆ. ಬಗ್ಗಿದ್ರೆ. ಹಾಂ ಹಾಂ. ಬಗ್ಗಿಲ್ಲ ಅಂದರೆ ಅಹಂಕಾರ ಕಡಿಮೆ ಆಗಲ್ಲ. ಹೌದು. ದೇವಸ್ಥಾನದ ಒಳಗಡೆ ಹೋದ್ರೆ ನಾವು ಬಕ್ಕೊಂಡೇ ಹೋಗ್ಬೇಕು, ನಿನ್ನ ಅಹಂಕಾರ ಎಲ್ಲ ಇಳಿಸ್ಬಿಟ್ಟು ಬಾ ಹೌದು ಅನ್ನೋ ಅರ್ಥ ಅದು. ಬಗ್ಗಿತು ಅಂದರೆ ಅಹಂಕಾರ ಕಮ್ಮಿ ಆಯ್ತು ಅಂತಲೇ ಲೆಕ್ಕ. ಹೌದು ಹೌದು ಹೌದು. ಹಿಂಗೋಯ್ತು ಅಂದರೆ ನೀನು ಇಲ್ಲ ನೀನು ಇಲ್ಲ ನಾನೇ ಹಿಂಗೆ ಕೂತ್ಕೊಂಡೆಲ್ಲ ಹಾಂ ಇರ್ತೀನಿ, ಎದೆ ನಿಗರಿಸ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ಸುಮ್ಮನೆ ತಂದೆ ತಾಯಿ ಹಿಂಸೆ ಮಾಡಿಕೊಂಡು ಎಲ್ಲ ಜೀವನ ಮಾಡ್ತಾ ಇರೋದೇ ಅಪ್ಪ ಅಮ್ಮನ ಎದುರಿಸ್ಕೊಂಡು ಜೀವನ ಮಾಡ್ತಾರೆ. ಹೌದು. ಆಲ್ ಯೂತ್ಸ್. ಹಾಂ ಹಾಂ. ಇದು ಈ ಜನ್ರೇಷನ್ ಪ್ರಾಬ್ಲಮಾ ಇಲ್ಲ ಆವಾಗಲೂ ಹಂಗೆ ಇತ್ತಾ? ಇಲ್ಲ ಅವಾಗ ಹಂಗಿಲ್ಲ. ಅವಾಗ 2 ಬಿಡೋರು, ಇವಾಗ ಯಾರು ಮಕ್ಕಳು ಹೊಡೆಯಲ್ಲ. ಹಾಂ ಹಾಂ. ಪ್ರೀತಿ ಜಾಸ್ತಿ. ಮುಂದೊಂದು ಮಗ, ಓಕೆ. ಒಬ್ಬನೇ ಮಗ, ಅವನೇನು ಹೊಡೆಯಲ್ಲ ಬಡಿಯಲ್ಲ, ಹ್ಞೂ ಪ್ರೀತಿಯಿಂದ ಸಾಕ್ಬಿಡ್ತಾರೆ. ಹ್ಞೂ ಹ್ಞೂ. ಏನಾದರೂ ಮಾಡಿದ್ರೆ ಇವಾಗ ಏನು ಮಾಡ್ತಾರೆ, ಹೆಚ್ಚಿಗೆ ಮಾಡ್ಕೊಂಬಿಡ್ತಾರೆ. ಓಕೆ. ಅವ್ರಿಗೆ ಮೈಂಡು ಇದಿಲ್ಲ, ಪೇಷನ್ಸ್ ಇಲ್ಲ, ಸತ್ತೋಗ್ಬಿಡೋದು. ಹೌದು. ಏನು ಅಪ್ಪ ಮೊಬೈಲ್ ಇಸ್ಕೊಟ್ಟಿಲ್ಲ, ಸತ್ತೋಗ್ಬಿಡೋದು. ಹ್ಞೂ ಹ್ಞೂ ಹ್ಞೂ. ಹೆಣ್ಮಕ್ಳು ಅಷ್ಟೇ. ಹ್ಞೂ. SLC ಫೈಲ್ ಆದ್ರೆ ಸತ್ತೋಗ್ಬಿಡೋದು, ಓಕೆ. ಡಿಗ್ರಿ ಫೈಲ್ ಆಯಿತು ಮನೇಲಿ ಬೈತಾರೆ, ಸತ್ತೋಗ್ಬಿಡೋದು, ಯಾವುದೋ ಹುಡುಗಿ ಫೈಲರ್ ಆಯಿತು ಸತ್ತೋಗ್ಬಿಡೋದು. ಸತ್ತೋಗೋದೇ ಒಂದು ಏನೋ ಮೇಯ್ನ್ ಕಂಡು ಹಿಡ್ಕೊಂಬಿಟ್ಟಾರೆ. ಹೌದು ಹೌದು. ಬದುಕೋದಲ್ಲ, ಹಾಂ ಹಾಂ. ಸಾಯೋ ದೊಡ್ಡ ದಾರಿ ಅಂದರೆ ಒಂದೇ ದಾರಿ ಅನ್ನೋ ಥರ. ಹೌದು. ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ, ಹಾಂ ಹಾಂ ಹಾಂ. ಹೆಂಗೆ ಗೆಲ್ಲಬೇಕು ಅನ್ನೋದು. ಹೌದು. ಏನಮ್ಮ ಸಾಯೋದೇನು ದೊಡ್ಡ ವಿಷಯ ಅಲ್ಲ, ಹಾಂ ಹೌದು, ದೊಡ್ಡ ವಿಷಯನೇ ಅಲ್ಲ. ಇಲ್ಲ ಮೊನ್ನೆ ಸತ್ರಲ್ಲ ನೀವು, ನಿಮಗೆ ಚಿತ್ರರಂಗ ಗೊತ್ತಲ್ಲ? ಹೌದು. ಮೊನ್ನೆ ಸತ್ತಿರ. ಸಾಯೋದು 5 ನಿಮಿಷದ ಕೆಲಸ. ಹಾಂ. ಆ ಸಾಯೋಕ್ಕೂ ವಾಸ್ತುಗೂ ಸಂಬಂಧ ಇದೆ. ಆ ನೆಗೆಟಿವ್ ಎನರ್ಜಿ ಆ ಮನೆಯಲ್ಲಿ ಜಾಸ್ತಿ ಇದ್ರೇ ಗುರುಪ್ರಸಾದ್ ತೀರ್ಕೊಂಡಿರ್ತಾರೆ. ಓಕೆ. ಕೆಟ್ಟ ಮನೆಗೆ ಹೋಗಿರ್ತಾರೆ. ಹಾಂ. ಅಲ್ಲಿ ಆ ಮೈಂಡ್ ಹಂಗೆ ಮಾಡಿಬಿಡ್ತಾರೆ. ಓಕೆ. ಮೈಂಡ್ ಹಂಗೆ ಮಾಡಿದಾಗ ಬೇಡ ಇರಬಾರ್ದು ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಹಾಂ ಹಾಂ. 100% ಆ ಮನೆಯೂ ಕೆಲಸ ಮಾಡುತ್ತೆ. ಹಾಂ. ಇರೋ ಮನೆ ಯೂತ್ಗೂ ಅಷ್ಟೇ ಆ ಥರ ಮನೆಯಲ್ಲೇ ಇದ್ದು ಕೆಲವು ನೋಡಿದ್ರೆ ಮನೆಯಲ್ಲೇ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಡ್ರೆ ವರ್ಷಗಟ್ಟಲೆ ಬರಲ್ಲ ಹುಡುಗರು. ಹೌದು. ಊಟ ಮಾಡೋದು ಹೋಗಿ ಮಲ್ಕೊಳ್ಳೋದು, ಊಟ ಮಾಡೋದು ಅಲ್ಲಿ ಮಲ್ಕೊಳ್ಳೋದು, ಮೊಬೈಲ್ ನೋಡ್ಕೊಂಡಿರೋದು. ಹಾಂ ಹಾಂ. ಹಂಗೇ ಅವ್ನ ಮೈಂಡು ಒಂಥರ ಮೆಂಟ್ಲ್ ಆಗ್ಬಿಡ್ತಾನೆ. ಹ್ಞೂ ಹ್ಞೂ. ಆ ನೆಗೆಟಿವ್ ಎನರ್ಜಿ ಸಿಕ್ಕಿ ಓಡಾಡಬೇಕು, ಆಚೆಗೆ ಹೋಗ್ಬೇಕು. ಮನಸ್ಸು ಸರಿ ಇಲ್ವಾ, ಟಕ್ಕಂತ ಹೋಗಿ ತಿರುಪತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಹೊರನಾಡು ಶೃಂಗೇರಿಗೆ ಹೋಗಿ ಬಸ್ಸಲ್ಲಿ ಹೋಗಿ ಆರಾಮಾಗಿ ಒಂದು 2-3 ದಿವಸ ಇದ್ಬಿಡಪ್ಪ, ಒಳ್ಳೆ ಎನರ್ಜಿ ತೊಗೊಂಬರ್ತೀಯ. ಓಕೆ. ಮನೇಲೇ ಇದ್ದರೆ ನೀನು ಹಂಗೇ ಪೇಷಂಟ್ ಆಗ್ಬಿಡ್ತೀಯ. ಹಾಂ ಹಾಂ ಹಾಂ. ಮಾನಸಿಕ ಅಸ್ತವ್ಯಸ್ತ ಆಗ್ಬಿಡ್ತಾನೆ ಅವನು. ಓಕೆ. ಅರ್ಥ ಆಯ್ತಾ? ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲಿ ಪೂಜೆ ನಡೀತದೆ, ಹೋಮ ಹವನಗಳು, ದೀಪಗಳು, ಅಲ್ಲೆಲ್ಲ ಪಾಸಿಟಿವ್ ಇರುತ್ತೆ ಎನರ್ಜಿ. ಕಾಸ್ಮೆಟಿಕ್ ಎನರ್ಜಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅಲ್ಲಿ ಹೌದು ಪ್ರಕೃತಿ. ಹ್ಞೂ ಹ್ಞೂ. ಅಲ್ಲಿ ಹೋಗಿ 2-3 ದಿವಸ ಸುಮ್ಮನೆ ಹೋಗ್ಬಿಟ್ಟು ಹೊರನಾಡು ಶೃಂಗೇರಿಗೆ ಹೋಗಿ ಒಂದು 2-3 ದಿವಸ ಇದ್ಬಿಟ್ಟು ಬರ್ರಿ. ಹೌದು. ಅದ್ರ ಕಥೆನೇ ಬೇರೆ. ಹಾಂ ಹಾಂ. ಅಷ್ಟು ಚೆನ್ನಾಗಿರ್ತದೆ. ಅಲ್ಲೇನೋ ದೇವ್ರು ನಮ್ಗೆ ಏನೋ ಕೊಟ್ಬಿಡ್ತಾರೆ ಅಂತಲ್ಲ, ಅಲ್ಲಿ ನೀರು ಕುಡಿಬೇಕು, ಹಾಂ ಹಾಂ. ಆ ಭೂಮಿ ಮೇಲೆ ಓಡಾಡಬೇಕು. ಅಲ್ಲೆಲ್ಲ ದೊಡ್ಡ ದೊಡ್ಡ ಶಂಕರಾಚಾರ್ಯ ಅಂತವ್ರು ಓಡಾಡಿರೋ ಜಾಗ ಅದು. ಹೌದು. ಶೃಂಗೇರಿ, ಕೊಲ್ಲೂರು ಎಲ್ಲ. ಹೌದು. ಅಲ್ಲಿ ಓಡಾಡಿ ಅಲ್ಲಿ ಗಾಳಿ ಇದು ತಗೊಂಡು ಅಲ್ಲಿ ನೀರು ಕುಡಿದು ಅಲ್ಲಿ ಊಟ ಮಾಡಿ ಒಂದು 3 ದಿವಸ ಇದ್ದು ಬಂದರೆ ನಿನಗೆ ಅದರ ಎನರ್ಜಿನೇ ಬೇರೆ. ಓಕೆ. ಒಂದು 6 ತಿಂಗಳು ಆಗೋಷ್ಟು ಎನರ್ಜಿ ಸಿಗುತ್ತೆ ನಿನಗೆ. ಹಾಂ ಹಾಂ ಹಾಂ. ಗೊತ್ತಾಯ್ತಾ? ಅದಕ್ಕೆ ಯೋಚನೆ ಮಾಡ್ತೀವಿ ಆಮೇಲೆ. ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಹಾಂ ಹೌದು. ಮುಂಚೆ ಹಳೆಯ ಕಾಲದಲ್ಲಿ ಮದುವೆ ಆದ ತಕ್ಷಣವೇ ತೀರ್ಥಯಾತ್ರೆ ಕಳಿಸ್ತಿದ್ರು. ಹಾಂ. ಏನೋ ಹೋಗ್ಬಿಟ್ಟು ಬರ್ರಿ ಒಂದು ರೌಂಡ್ ಅಂತ. ಧರ್ಮಸ್ಥಳದಲ್ಲಿ ಒಂದು 3-4 ದಿವಸ 5 ದಿವಸ ಅಲ್ಲೆಲ್ಲಿ. ಏಕೆಂದರೆ ಗಂಡ ಹೆಂಡತಿ ಮದುವೆ ಆದಮೇಲೆ ಫಸ್ಟ್ ನೈಟು ಸಂಭೋಗ ಮಾಡ್ತಾರಲ್ಲ, ಹೌದು, ನೆಗೆಟಿವ್ ಇರೋ ಪ್ಲೇಸಲ್ಲಿ ಇರಬಾರ್ದು, ಪಾಸಿಟಿವ್ ಪ್ಲೇಸಲ್ಲಿ ಇದ್ದರೆ ಒಳ್ಳೆ ಮಗ ಹುಡ್ತಾನೆ. ಹಾಂ ಹಾಂ ಹಾಂ.
ಅಲ್ಲಿನ ನೀರು ಅಲ್ಲಿನ ಗಾಳಿ ನೀವು ಎಲ್ಲಿ ಮಗು ಹುಟ್ಟುತ್ತೋ ಓಕೆ ಎಲ್ಲಿ ಕನ್ಸೀವ್ ಆಗ್ತಾರೋ ಅದ್ರದ್ದು ಮೇಲೆ ಎಫೆಕ್ಟ್ ಆಗುತ್ತೆ. ಓ ಈಗ ನೀವು ಯಾವುದೋ ಡಬ್ಬ ಮನೆಯಲ್ಲಿ ಒಂದು ವಾಸ್ತು ಇಲ್ದಿರೋ ಮನೆಯಲ್ಲಿ ಕನ್ಸೀವ್ ಆಗಿಬಿಟ್ರೆ ಅವ್ನು ಕಳ್ಳನೇ ಆಗೋದು ಅದು 100%. ಇಲ್ಲ ಅವನೇನೋ ಒಂದು ರಾಂಗ್ ರೂಟೇ ಹೋಗೋದು. ಓಕೆ ಅವ್ನು ಒಳ್ಳೆ ಕಡೆ ಕನ್ಸೀವ್ ಆಗಬೇಕು. ಹೌದಾ 100%. ಯಾತ್ರೆಗೆ ಹೋಗ್ತಾರಲ್ಲ ಮದುವೆ ಆದ ತಕ್ಷಣ ಹಾಂ, ದೇವಸ್ಥಾನಗಳಿಗೆ ಹೋಗೋದು. ದೇವಸ್ಥಾನಗಳಲ್ಲಿ ಅಲ್ಲೇ ದೇವಸ್ಥಾನಗಳಲ್ಲಿ ಅಕ್ಕಪಕ್ಕ ಅದೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಅಲ್ಲೇ ಎಲ್ಲ ಗಂಡ ಹೆಂಡತಿ ಸೇರಬಾರ್ದು ಅಂತಾರೆ ಮತ್ತೆ. 100% ಸೇರ್ಬೋದು. ಹಾಂ ದೇವಸ್ಥಾನದಲ್ಲಲ್ಲ, ದೇವಸ್ಥಾನದ ಹೊರಗಡೆ ರೂಮ್ಗಳಿರ್ತವೆ, ಅವೆಲ್ಲ ಅಲ್ಲೇ ಇದ್ದು ಅಲ್ಲಿ ನಿಮ್ಮ ಅಲ್ಲಿ ಕನ್ಸೀವ್ ಆಗಿ ಬಂದರೆ ಅಲ್ಲಿ ಮಗು ಫಸ್ಟ್ ಕ್ಲಾಸ್ ಮಗು ಹುಡ್ತಾನೆ. ಓಕೆ ಅವನು ದೇಶದ ಕೀರ್ತಿ ತರ್ತಾನೆ, ಒಂದಷ್ಟು ಪಾಸಿಟಿವ್ ಆಗಿರ್ತಾನೆ, ಹಾಂ ಹಾಂ ಚೆನ್ನಾಗಿ ಈ ಥರ ಇರ್ತದೆ. ಓಕೆ ಯಾವುದೋ ಒಂದು ಡಬ್ಬ ಮನೆಯಲ್ಲಿ ರೂಮಲ್ಲಿ ಕೂಡಾಕ್ಬಿಟ್ಟು ಅವ್ರನ್ನ ಅಂದರೆ ಏನಾಗುತ್ತೆ? ಡಬ್ಬ ಮನೇಲಲ್ಲ, ಅದನ್ನು ಹೋಗ್ತಾರೆ ಊಟಿಗೆ. ಅಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ, ಅಲ್ಲಿ ಯಾವುದೋ ರಾಂಗ್ ವಾಸ್ತವಲ್ಲಿ ಇರ್ತದೆ. ಅದೇನೆ ಅದು ಯಾವುದೋ ಒಂದು ರೂಮ್ ಇರುತ್ತೆ, ಅಲ್ಲಿ 1000 ಜನ ಬಂದು ಹೋಗಿರ್ತಾರೆ. ಈಗ ಏನಕ್ಕೆ ಇದಾಯಿತು ಅಂದರೆ ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಹನಿಮೂನ್ ಅಂತ ಮಾಡಿದ್ರಲ್ಲ, ಅದನ್ನೇ ಹನಿಮೂನ್ ಅಂತ ಆಯಿತು. ಹೌದು, ಮುಂಚೆ ಬರೀ ಇದಿತ್ತು ತೀರ್ಥಯಾತ್ರೆಗಳು. ಮದುವೆ ಆದ ತಕ್ಷಣ ತಿರುಪತಿ, ಮದುವೆ ಆದ ತಕ್ಷಣ ಧರ್ಮಸ್ಥಳ, ಅಲ್ಲಿ ಇಲ್ಲಿ ಹೋಗ್ತಿದ್ದು. ಓಕೆ ಈಗ ಮದುವೆ ಆದ ತಕ್ಷಣ ಯಾವುದು ಲಂಡನ್ನು, ಪ್ಯಾರಿಸು, ಬ್ಯಾಂಕಾಕು, ಸ್ವಿಟ್ಜರ್ಲ್ಯಾಂಡ್ ಹಿಂಗೆ ಹೋಗ್ತಾರೆ. ಅಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ. ಹೌದು, ಅದು ರಾಂಗ್ ರೂಟ್ ಅಷ್ಟು. ಕರೆಕ್ಟು. ಅಲ್ಲಿ ಯಾರು ಸತ್ತಿರ್ತಾರೋ ಗೊತ್ತಿಲ್ಲ. ಕರೆಕ್ಟಾಗಿ ಪ್ಲಾನ್ ಮಾಡಿ ಹಾಂ ಹಾಂ ಮಾಡಿದರೆ ಒಳ್ಳೆ ಮಕ್ಕಳು ಮಾಡ್ಬೋದು. ನೆಕ್ಸ್ಟ್ ಫ್ಯೂಚರ್ಗಾದರೂ ಅಟ್ಲೀಸ್ಟ್ ಆ ಥರ ಮಾಡಿ. ಹೌದು, ಮದುವೆ ಆದ ತಕ್ಷಣ ಒಳ್ಳೆ ಪ್ಲೇಸ್ಗಳಿಗೆ ಹೋಗಿ ಹೌದು, ಆ ಪ್ಲೇಸಲ್ಲಿ ಕನ್ಸೀವ್ ಆಗಿ ಮಕ್ಕಳಾದರೆ ಫಸ್ಟ್ ಕ್ಲಾಸ್ ಮಕ್ಕಳು ಬರ್ತಾರೆ. ಓಕೆ. ಈಗ ಗಂಡ ಹೆಂಡತಿ ಮದುವೆ ಆಗ್ತಾರಲ್ಲ, ಅವರು ಕೂಡ ಮಾನಸಿಕವಾಗಿ ಅಷ್ಟೇ ಸದೃಢರಾಗಿರ್ಬೇಕು. ಹೌದೌದು, ಒಳ್ಳೊಳ್ಳೆ ಯೋಚನೆ ಮಾಡ್ತಿರ್ಬೇಕು. ಚೆನ್ನಾಗಿರ್ತದೆ. ಒಳ್ಳೆ ಮಕ್ಕಳು ಬರಬೇಕು ಅಂದರೆ ಹೋಗ್ಬೇಕಮ್ಮ, ಚೆನ್ನಾಗಿ ಒಳ್ಳೆ ತೀರ್ಥಯಾತ್ರೆಗೆ ತಿರುಗಬೇಕು. ಹಾಂ ಹಾಂ ಏನೋ ಓಕೆ, ತಿರುಗಾಡಿ ಅಲ್ಲಿನ ಎನರ್ಜಿ ತೊಗೊಂಬರ್ಬೇಕು. ಓಕೆ ಸರ್. ಅಲ್ಲಿ ಹೋಗಿ ಇಷ್ಟಿಷ್ಟು ಫೋಟೋಗಳು, ಇಷ್ಟಿಷ್ಟು ಪ್ರಸಾದ ತರೋದಲ್ಲ. ಹಾಂ 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 ಅದು ಅಲ್ಲಿ ಹೋಗಿ ಎನರ್ಜಿ ಒಂದು ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಚೆನ್ನಾಗಿ ಮೆಡಿಟೇಷನ್ ಮಾಡಿಕೊಂಡು, ಓಕೆ, ಫಸ್ಟ್ ಕ್ಲಾಸ್ ಮೆಡಿಟೇಷನ್ ಮಾಡ್ಕೊಂಡು ಅಲ್ಲಿ ನೀರು ಕುಡಿದು ಒಂದು 3 ದಿವಸ ನೀನು ದರ್ಶನ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆ ಎನರ್ಜಿ ತೊಗೊಂಬರ್ಬೇಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆದಾಗಲಿ. ಹಾಂ, ಬಾಯ್ ಸರ್, ಬಾಯ್. ಬಾಯ್.